ಪ್ರಿಯ ವಿದ್ಯಾರ್ಥಿಗಳೇ, ದಾವಣಗೆರೆ ವಿಶ್ವವಿದ್ಯಾಲಯ ತನ್ನ ವ್ಯಾಪ್ತಿಯ ಕಾಲೇಜಿನ ಪ್ರಥಮ ಬಿಕಾಂ ಮತ್ತು BBA ಫಸ್ಟ್ ಸೆಮ್ನ ವಿದ್ಯಾರ್ಥಿಗಳಿಗೆ ಕನ್ನಡ ಅಸ್ಮಿತೆ ಭಾಗ 1 ಅನ್ನುವಂಥ ಟೆಕ್ಸ್ಟ್ ಬುಕ್ ಅನ್ನ ನಿಗದಿಪಡಿಸಿದೆ. ಈ ತರ ಇದೆ ಕನ್ನಡ ಅಸ್ಮಿತೆ ಭಾಗ 1. ಇದು ಮೊದಲನೇ ಕ್ಲಾಸ್ ಆಗಿರುವಂತಹ ಕಾರಣದಿಂದ ಈ ಪಠ್ಯ ಪುಸ್ತಕದ ಬಗ್ಗೆ ಒಂದೆರಡು ಮಾತನ್ನ ಹೇಳ್ತೀನಿ. ಮೊದಲನೇದೇನು ಅಂತಂತಂದ್ರೆ, ಈ ಪಠ್ಯ ಪುಸ್ತಕದಲ್ಲಿ ಒಟ್ಟು 4 ಘಟಕ ಇದೆ. ಮೊದಲನೇದು ಸಮಾಜ ಅಂತಂತೇಳಿ, ಎರಡನೇದು ಜಾಗತೀಕರಣ, ಮೂರನೇದು ವ್ಯವಹಾರ, ನಾಲ್ಕನೇದು ಸಂಕೀರ್ಣ. ಈ 4 ಘಟಕಗಳಲ್ಲಿ ಪ್ರತ್ಯೇಕವಾಗಿ ಅಂದ್ರೆ ಪ್ರತಿ ಘಟಕಕ್ಕೆ 3 ಅಧ್ಯಾಯಗಳಿದೆ. ಮೊದಲನೇದಾಗಿರುವಂತ ಸಮಾಜ ಅನ್ನುವಂತ ಘಟಕದಲ್ಲಿ 3 ಅಧ್ಯಾಯಗಳಿದೆ. ಮೊದಲನೇದು ದುರ್ಯೋಧನ ವಿಲಾಪ, ನೀವು ಈಗಾಗಲೇ ಸ್ಲೈಡ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ. ಎರಡನೇದು ನಮಗಿಟ್ಟಿರುವಂಥದ್ದು ವಚನಗಳು, ಬೇರೆ ಬೇರೆ ವಚನಕಾರರ ಕೆಲವು ಆಯ್ದ ವಚನಗಳನ್ನ ಇಟ್ಟಿದ್ದಾರೆ. ಇನ್ನೊಂದು ಹಂತಿಯ ಹಾಡುಗಳು ಅನ್ನುವಂಥ ಮೂರನೆಯ ಒಂದು ಅಧ್ಯಾಯ ಇದೆ. ಗ್ರಾಮೀಣ ಜೀವನದಲ್ಲಿ ಸುಗ್ಗಿಯ ಸಂದರ್ಭದಲ್ಲಿ ಆಗುವಂತ ಕೆಲವು ಚಟುವಟಿಕೆಗಳ ಚಿತ್ರಣ ಅಲ್ಲಿದೆ. ಪ್ರಥಮ ಬಿಕಾಂ ಮತ್ತೆ BBA ವಿದ್ಯಾರ್ಥಿಗಳಿಗೆ ಸಮಾಜ ಅನ್ನುವಂಥ ಈ ಭಾಗವನ್ನ ಯಾಕೆ ಇಟ್ಟಿದ್ದಾರೆ ಅನ್ನುವಂಥದ್ದನ್ನು ನಾವು ಮೊದಲನೇದಾಗಿ ತಿಳ್ಕೊಳ್ಬೇಕಾಗಿದೆ. ಎರಡನೇ ಘಟಕ ಜಾಗತೀಕರಣ, ಮೂರನೇದು ವ್ಯವಹಾರ, ನಾಲ್ಕನೇದು ಸಂಕೀರ್ಣ ಅಂತಂದ್ಬಿಟ್ಟು ನಾನು ಆವಾಗಲೇ ಹೇಳಿದ್ದೀನಿ. ಇಂದಿನ ಜಗತ್ತು ಜಾಗತೀಕರಣ ಮತ್ತೆ ವ್ಯವಹಾರ ಅಥವಾ ವ್ಯವಹಾರ ಮತ್ತು ಅದರ ಕಾರಣದಿಂದ ಜಾಗತೀಕರಣ ಹಿಂಗೆ ಏನಾಗಿದೆ ಅಂತಂದ್ರೆ ಬದಲಾಗಿ ಮುಂದೆ ಸಾಗ್ತಾ ಇದೆ. ನಮ್ಮ ಸಾಂಪ್ರದಾಯಿಕವಾಗಿರುವಂತಹ ಸಮಾಜದ ಸ್ವರೂಪ ಬದಲಾಗಿದೆ. ಸೊ ಈಗ ವಾಣಿಜ್ಯ ವ್ಯವಹಾರಗಳು ಮತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಆಧುನಿಕತೆ, ಜಾಗತೀಕರಣ, ಈ ಎಲ್ಲ ಇದನ್ನ ನಾವು ದಾಟ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಇದ್ರ ಮಧ್ಯೆ ನಾವು ಮನುಷ್ಯ ಸಂಬಂಧಗಳನ್ನ, ಆಕ್ಚುಲಿ ಮಾನವೀಯ ಸಂಬಂಧಗಳನ್ನ ನಾವು ಮರಿತಾ ಇದ್ವಿ. ಸ್ಪರ್ಧೆ ಅನ್ನುವಂಥದ್ದು ತುಂಬಾ ಮುಖ್ಯವಾಗಿದೆ. ಸೊ ಈ ಸ್ಪರ್ಧೆಯಲ್ಲಿ ಗೆದ್ದಿರುವಂತವನು ಮಾತ್ರ ಏನಂತಂತಂದ್ರೆ ಗೆಲ್ಲುವಂಥದ್ದು ತುಂಬಾ ಮುಖ್ಯ. ಗೆದ್ದಿರುವಂತವನು ಮಾತ್ರ ಪ್ರತಿಷ್ಠೆಯನ್ನ ಅಥವಾ ಗೌರವವನ್ನ ಸಮಾಜದಲ್ಲಿ ಪಡಿತಾನೆ ಅನ್ನುವಂತ ಒಂದು ಭಾವನೆಯನ್ನ ಬೆಳೆಸಲಾಗಿದೆ. ಆದ್ರೆ ಅದೆಲ್ಲದಕ್ಕಿಂತನೂ ಕೂಡ ಮುಖ್ಯವಾಗಿ ಅಂದ್ರೆ ಆರ್ಥಿಕವಾಗಿರುವಂತ ಸ್ಥಿತಿಗತಿಗಳು ಅಥವಾ ಆರ್ಥಿಕವಾಗಿರುವಂತ ಮುನ್ನಡೆ, ಇದೊಂದೇ ಮನುಷ್ಯನ ಬದುಕಿನಲ್ಲಿ ತುಂಬಾ ಮುಖ್ಯ ಅಲ್ಲ. ಬದಲಿಗೆ ಮನುಷ್ಯತ್ವದ ಸಂಬಂಧಗಳಿದೆಯಲ್ಲ, ಅದು ತುಂಬಾ ಮುಖ್ಯ ಅನ್ನುವಂಥದ್ದು ನಮ್ಮ ವಿದ್ಯಾರ್ಥಿಗಳಿಗೆ, ಅಂದ್ರೆ ಬಿಕಾಂ ಆದ್ರೂ ಓದ್ಲಿ ಅಥವಾ ಆರ್ಟ್ಸ್ ಆದ್ರೂ ಓದ್ಲಿ ಅಥವಾ BBA ಓದ್ಲಿ ಅಥವಾ BSc ಓದ್ಲಿ ಅಥವಾ ಬೇರೆ ಯಾವ್ದಾದ್ರು ಅಧ್ಯಯನದ ಶಿಸ್ತುಗಳನ್ನು ಓದ್ಲಿ, ಅದನ್ನ ನಾವು ತಿಳ್ಕೊಳ್ಬೇಕಾಗಿದೆ. ಸೊ ಹಾಗಾಗಿ ಏನಂತಂತಂದ್ರೆ, ಮನುಷ್ಯ ಸಂಬಂಧಗಳ ಜಟಿಲ ಜಾಲ ಆಗಿರುವಂತಹ ಸಮಾಜ, ಈ ಸಮಾಜದ ಅಧ್ಯಯನ ಅಂತಂತಂದ್ರೆ ಮನುಷ್ಯರ ಅಧ್ಯಯನ ಅಂತಾನೆ ಅರ್ಥ. ಮನುಷ್ಯರ ಅಧ್ಯಯನ ಅಂತಂತಂದ್ರೆ ಮನುಷ್ಯರ ಸಮೂಹದ ಅಧ್ಯಯನ. ಮನುಷ್ಯರ ಸಮೂಹದ ಅಧ್ಯಯನ ಅಂತಂದ್ರೆ ಮನುಷ್ಯರ ನಡುವೆ ಇರುವಂತ ಸಂಬಂಧಗಳ ಅಧ್ಯಯನ ಆಗತ್ತೆ. ಸೊ ಹಾಗಾಗಿ ಏನಂತಂತಂದ್ರೆ, ಈ ಮನುಷ್ಯ ಸಂಬಂಧಗಳ ಬಗ್ಗೆ ತಿಳ್ಕೊಳ್ಳುವಂಥದ್ದು ಇದೆಯಲ್ಲ, ಅದು ಈ ಸಮಾಜ ಅನ್ನುವಂಥ ಭಾಗದಲ್ಲಿ ಅತ್ಯಂತ ಮುಖ್ಯ ಆಗುತ್ತೆ. ನಮಗೆ ಇಟ್ಟಿರುವಂತ ಮೊದಲನೇ ಅಧ್ಯಾಯ ಸಮಾಜ ಅನ್ನುವಂಥ ಘಟಕದಲ್ಲಿ ದುರ್ಯೋಧನ ವಿಲಾಪ ಅನ್ನುವಂಥದ್ದು. ಈ ದುರ್ಯೋಧನ ವಿಲಾಪ ಅನ್ನುವಂಥದ್ದು ರನ್ನ ಬರೆದಿರುವಂತ ಒಂದು ಕೃತಿ. ಬರೆದಿರುವಂತಹ ಕೃತಿಯ ಹೆಸರು ಸಾಹಸ ಭೀಮ ವಿಜಯ ಅಂತ ತಂದ್ಬಿಟ್ಟು. ಸಾಹಸ ಭೀಮ ವಿಜಯಕ್ಕೆ ಇನ್ನೊಂದು ಹೆಸರು ಕೂಡ ಇದೆ, ಅದರ ಹೆಸರು ಗದಾಯುದ್ಧ ಅಂತ ತಂದ್ಬಿಟ್ಟು. ಈ ಭಾಗದಲ್ಲಿ ನಾವು ಕವಿ ಪರಿಚಯವನ್ನ ಮತ್ತೆ ಪದ್ಯದ ಪ್ರಾರಂಭದ ಭಾಗವನ್ನ ನಾವು ಅಭ್ಯಾಸವನ್ನ ಮಾಡ್ತೀವಿ. ಪ್ರಾರಂಭದಲ್ಲಿ ಕೆಲವು ಮಾತುಗಳನ್ನ ಕೃತಿ ಮತ್ತೆ ಕೃತಿಕಾರನ ಬಗ್ಗೆ ನಾವು ಚರ್ಚಿಸೋದಾದ್ರೆ, ಪ್ರಾರಂಭದಲ್ಲಿ ಎಲ್ ಬಸವರಾಜು ಅನ್ನುವಂಥ ಅತ್ಯಂತ ಗೌರವಾನ್ವಿತ ವಿದ್ವಾಂಸರು ಮತ್ತೆ ಘನಪಂಡಿತರು ಕನ್ನಡದಲ್ಲಿ. ಅವರು ಒಂದು ಮಾತನ್ನ ಹೇಳ್ತಾರೆ, ಏನು ಅಂತಂದ್ರೆ, ಕನ್ನಡ ಸಾಹಿತ್ಯದ ಪ್ರಥಮ ನವೋದಯ ಪಂಪನಿಂದ ಶುರುವಾಗತ್ತೆ ಅಂತ ತಂದ್ಬಿಟ್ಟು. ನವೋದಯ ಅಂತಂದ್ಬಿಟ್ಟು ಆಕ್ಚುಲಿ ನೀವೆಲ್ಲರೂ ಕೂಡ ಕೇಳಿದ್ದೀರಾ. ಹೊಸಗನ್ನಡ ಸಾಹಿತ್ಯದಲ್ಲಿ ನವೋದಯ
ಆಮೇಲೆ ಪ್ರಗತಿಶೀಲ, ಆಮೇಲೆ ನವ್ಯ, ನಂತರ ದಲಿತ ಬಂಡಾಯ ಅಂತಂದ್ಬಿಟ್ಟು ಹೊಸಗನ್ನಡ ಸಾಹಿತ್ಯದಲ್ಲಿ ನಾವು ಕಾಣ್ತೀವಿ. ಆದ್ರೆ ಯಲಬಸವರಾಜ್ ಅವ್ರು ಏನ್ ಹೇಳ್ತಾರೆ ಅಂತಂತಂದ್ರೆ, ಕನ್ನಡ ಸಾಹಿತ್ಯದ ಪ್ರಥಮ ನವೋದಯ, ಮೊದಲನೇ ನವೋದಯ ಆಗಿರುವಂಥದ್ದು ಪಂಪನಿಂದ ಅಂತಂದ್ಬಿಟ್ಟು. ಪಂಪ ನಮಗೆ ಸಿಕ್ಕಿರುವಂತ ಆ ಕಾವ್ಯದ ಆಧಾರದ ಮೇಲೆ ಆದಿಕವಿ ಅಂತಂದ್ಬಿಟ್ಟು ಕರೆಸಿಕೊಂಡಿರುವಂತವನು. ಆದಿಕವಿ, ಕನ್ನಡಕ್ಕೆ ಆದಿಕವಿ ಅವನು. ಪಂಪನಿಗಿಂತ ಹಿಂದೆ ಆಕ್ಚುಲಿ ಕೃತಿ ಸಿಕ್ಕಿದೆ, ಶ್ರೀ ವಿಜಯನ ಕವಿರಾಜ ಮಾರ್ಗ. ಅದಕ್ಕಿಂತ ಹಿಂದೆ ಕನ್ನಡ ಭಾಷೆಗೆ ಸಂಬಂಧಪಟ್ಟಂಗೆ ಆಧಾರಗಳಿದೆ, ಕ್ರಿಸ್ತಶಕ 450 ಹಲ್ಬಡಿ ಶಾಸನ. ಅದಕ್ಕಿಂತ ಹಿಂದೆ ಕ್ರಿಸ್ತಶಕ 320 ಒಂದು ಶಾಸನ, ವಜಿನಾಗನ ಶಾಸನ, ಅದು ಅತ್ಯಂತ ಪ್ರಾಚೀನವಾಗಿರುವಂತದ್ದು ಅಂತ ಹೇಳಲಾಗಿದೆ. ಅದರ ಬಗ್ಗೆ ವಿದ್ವಾಂಸರಲ್ಲಿ ಭಿನ್ನಾಭಿಪ್ರಾಯಗಳಿದ್ದಾವೆ. ಅದರಲ್ಲಿ ಆದ್ರೆ ಪ್ರಥಮ ನವೋದಯ ಅನ್ನುವಂಥದ್ದು ಪಂಪನಿಂದ ಆಯಿತು ಅಂತ ಒಂದು ಮಾತನ್ನ ಹೇಳ್ತಾರೆ, ಯಾರು, ಎಲ್ ಬಸವರಾಜು ಅವರು. ಯಾಕೆ ಅಂತಂತಂದ್ರೆ, ಪಂಪನಿಂದ ತುಂಬಾ ಮುಖ್ಯವಾಗಿರುವಂತ ಕಾವ್ಯ ಮಾರ್ಗ ಅನ್ನುವಂಥದ್ದು ನಿರ್ಮಾಣ ಆಯಿತು ಕ್ರಿಸ್ತಶಕ 10ನೇ ಶತಮಾನದಲ್ಲಿ. ಅದಕ್ಕಿಂತ ಹಿಂದೆನೆ ಈ ಕಾವ್ಯ ಮಾರ್ಗದ ಪ್ರಾರಂಭ ಆಗಿತ್ತು ಗುಣವರ್ಮನಲ್ಲಿ. ಆದ್ರೆ ಅದಕ್ಕೆ ಒಂದು ತುಂಬಾ ಬಲವಾಗಿರುವಂತ ಒಂದು ಅಡಿಪಾಯವನ್ನು ಹಾಕಿಕೊಟ್ಟಿರುವಂತವನು ಯಾರು ಅಂತಂದ್ರೆ ಪಂಪ. ಪಂಪನ ಮಾರ್ಗದಲ್ಲೇನೆ ನಂತರ ಬಂದಂತ ಕವಿಗಳು ಸಾಗಿ ಬರ್ತಾರೆ. ಹಾಗಾಗಿ ಏನಂತಂದ್ರೆ, ಪಂಪನಿಂದ ಶುರುವಾದದ್ದು ಒಂದು ಮಾರ್ಗ, ಅದು ಪಂಪನ ಮಾರ್ಗ ಅಥವಾ ಪಂಪನ ಯುಗ ಅಂತಂದ್ಬಿಟ್ಟು ಕೂಡ ಕರೆಯಲಾಗಿದೆ. ಅದನ್ನ ನಾವು ಪ್ರಥಮ ನವೋದಯ ಅಂತಾನು ಕೂಡ ಕರಿಬಹುದು ಅಂತಂದ್ಬಿಟ್ಟು ಒಂದು ಅಭಿಪ್ರಾಯ. ಪಂಪ ಏನ್ ಮಾಡ್ತಾನೆ ಅಂತಂತಂದ್ರೆ, ರಾಜನ ಆಶ್ರಯದಲ್ಲಿದ್ದಂಥವನು, ಹರಿಕೇಸರಿಯ ಆಶ್ರಯದಲ್ಲಿದ್ದಂಥವನು. ಇವನ ಕಾವ್ಯ ಆಕ್ಚುಲಿ ಮುಖ್ಯವಾಗಿ ಅವನು ಬರೆದಿರುವಂಥದ್ದು 2 ಕಾವ್ಯಗಳು. ಒಂದು, ಅವನು ಪಂಪ ಬರೆದಿರುವಂತ ಒಂದು ಮೊದಲನೇ ಕಾವ್ಯ ಆದಿಪುರಾಣ ಅಂತಂದ್ಬಿಟ್ಟು, ಜೈನ ತೀರ್ಥಂಕರರಲ್ಲಿ ಮೊದಲನೇ ತೀರ್ಥಂಕರನಾಗಿರುವಂತಹ ಆದಿನಾಥನ ಬಗ್ಗೆ ಅಥವಾ ಗುರುದೇವನ ಬಗ್ಗೆ ಅಥವಾ ವೃಷಭದೇವನ ಬಗ್ಗೆ ಬರೆದಿರುವಂತ ಒಂದು ಕೃತಿ, ಮಹಾಕಾವ್ಯ, ಅದು ಚಂಪು ಕಾವ್ಯ. ಅದು ಆದಿಪುರಾಣ, ಮೊದಲನೇ ಕಾವ್ಯ, ಪಂಪನ ಮೊದಲನೇ ಕಾವ್ಯ. ಇದು ಅವನಿಗೆ ಧರ್ಮದ ಕಾವ್ಯ ಅಥವಾ ಆಗಮದ ಕಾವ್ಯ. ಆಗಮ ಅಂತಂದ್ರೆ ಧರ್ಮ, ಸೊ ಆಗಮಿಕ ಕಾವ್ಯ. ಎರಡನೇ ಕೃತಿ ಪಂಪ ಬರೆದಿರುವಂಥದ್ದು ಯಾವುದು ಅಂತಂತಂದ್ರೆ, ಮಹಾಭಾರತಕ್ಕೆ ಸಂಬಂಧಪಟ್ಟಿರುವಂಥದ್ದು. ವ್ಯಾಸ ಬರೆದಿರುವಂತ ಮಹಾಭಾರತವನ್ನ ಪಂಪ ಸಮಸ್ತ ಭಾರತ ಅನ್ನುವಂತ ಒಂದು ವಿಶೇಷಣದಲ್ಲಿ ವಿಕ್ರಮಾರ್ಜುನ ವಿಜಯ ಅನ್ನುವಂತ ಹೆಸರಿನಲ್ಲಿ ಬರೀತಾನೆ. ಈ ವಿಕ್ರಮಾರ್ಜುನ ವಿಜಯ, ಅದರ ಹೆಸರೇ ಹೇಳುವಂಗೆ ಸ್ವಲ್ಪ ವಿಶೇಷವಾಗಿರುವಂಥದ್ದು. ಏನು ಅಂತಂತಂದ್ರೆ, ಆ ಮಹಾಭಾರತ ಬರೀ ಮಹಾಭಾರತ ಅಲ್ಲ, ಆ ಮಹಾಭಾರತದಲ್ಲಿ ಅಂದ್ರೆ ಪಂಪ ಬರೆದಿರುವಂತ ಈ ಮಹಾಭಾರತದಲ್ಲಿ ತುಂಬಾ ಮುಖ್ಯವಾಗಿರುವಂತದ್ದು ಏನು ಅಂತಂತಂದ್ರೆ, ಇಲ್ಲಿ ಒಬ್ಬ ನಾಯಕ ತುಂಬಾ ಇಂಪಾರ್ಟೆಂಟ್ ಆಗಿದ್ದಾನೆ, ತುಂಬಾ ಮುಖ್ಯವಾಗಿದ್ದಾನೆ. ಅವನು ಯಾರು ಅಂತಂತಂದ್ರೆ ಅರ್ಜುನ. ಸೊ ಪಂಪನ ಮಹಾಭಾರತದಲ್ಲಿ ಅರ್ಜುನ ತುಂಬಾ ಮುಖ್ಯನಾಗಿರುವಂತ ಒಬ್ಬ ವ್ಯಕ್ತಿ ಆಗಿರೋದ್ರಿಂದ ಅಥವಾ ವ್ಯಕ್ತಿತ್ವ ಆಗಿರುವಂತ ಕಾರಣದಿಂದ ಅವನ ಬಗ್ಗೆ ಬರೆದಿರುವಂತಹ ಕಾವ್ಯ ಅಂತಂದ್ಬಿಟ್ಟು ಇದನ್ನ ವಿಕ್ರಮಾರ್ಜುನ ವಿಜಯ ಅಂತ ಹೇಳಲಾಗಿದೆ. ಆದ್ರೆ ಇದೇ ಸಂದರ್ಭದಲ್ಲಿ ಪಂಪ ಇನ್ನೊಂದು ಮಾತನ್ನು ಕೂಡ ಇಲ್ಲಿ ಸೇರಿಸ್ತಾನೆ. ಏನಂತಂದ್ರೆ, ನನ್ನ ಕಾವ್ಯ ವಿಕ್ರಮಾರ್ಜುನ ವಿಜಯ. ಈ ವಿಕ್ರಮಾರ್ಜುನ ವಿಜಯದ ನಾಯಕ ಸ್ವಾಭಾವಿಕವಾಗಿ ಅರ್ಜುನನೇ. ಸೊ ಅರ್ಜುನ ನಾಯಕನಲ್ಲದೆ ಇದ್ರೆ ಹೆಸರಿನಲ್ಲಿ ವಿಕ್ರಮಾರ್ಜುನ ಅಥವಾ ಅರ್ಜುನನ ವಿಕ್ರಮ ಅಥವಾ ಅರ್ಜುನನ ವಿಜಯ ಅನ್ನುವಂಥದ್ದು ಹೆಸರು ಬರ್ತಿರ್ಲಿಲ್ಲ. ಸೊ ಇದು ವಿಕ್ರಮಾರ್ಜುನ ವಿಜಯ. ಅಂದ್ರೆ ಇಲ್ಲೊಂದು ಅಂಶವನ್ನ ಪಂಪ ಹೇಳ್ತಾನೆ, ಏನು ಅಂತಂತಂದ್ರೆ, ಈ ವಿಕ್ರಮಾರ್ಜುನ ವಿಜಯದಲ್ಲಿ ಅರ್ಜುನ ನಾಯಕನಾಗಿದ್ದಾನೆ. ಈ ಅರ್ಜುನ ಮತ್ತೆ ನನಗೆ ಆಶ್ರಯ ಕೊಟ್ಟಿರುವಂತಹ ಹರಿಕೇಸರಿ, ಇವರಿಬ್ರು ಕೂಡ ಒಂದೇ ಅಂತ ನೀವು ತಿಳ್ಕೊಳ್ಬೇಕು. ಯಾಕೆ ಅಂತಂದ್ರೆ, ನಾನು ನನ್ನ ವಿಕ್ರಮಾರ್ಜುನ ವಿಜಯ ಕೃತಿಯಲ್ಲಿ ಅಥವಾ ಪಂಪ ಭಾರತ ಕೃತಿಯಲ್ಲಿ, ರೂಢಿಯಲ್ಲಿ ಪಂಪ ಭಾರತ ಅಂತ ಕರೀತಾರೆ, ಈ ಪಂಪ ಭಾರತ ಕೃತಿಯಲ್ಲಿ ಅರ್ಜುನ ಮತ್ತೆ ಹರಿಕೇಸರಿಯನ್ನ ಅಭೇದಗೊಳಿಸಿ, ಅಂದ್ರೆ ಅಭಿನ್ನಗೊಳಿಸಿ, ಅವರಿಬ್ಬರನ್ನು ಕೂಡ ಒಂದು ಮಾಡಿ ಹೇಳಿದ್ದೀನಿ ಅಂತಂದ್ಬಿಟ್ಟು ಪಂಪ ಹೇಳ್ತಾನೆ. ಹಾಗಾಗಿ ಏನಂತಂದ್ರೆ, ಒಂದು ರೀತಿಯ ಸಂಪ್ರದಾಯವನ್ನ ಪಂಪ ತನ್ನ ಮುಂದಿನ ಕವಿಗಳಿಗೆ ಹಾಕೊಡ್ತಾನೆ. ಯಾವ ತರದ್ದು ಅಂತಂತಂದ್ರೆ, ಒಂದು ಜೈನ ತೀರ್ಥಂಕರರ ಕಾವ್ಯವನ್ನ ಬರೆಯುವಂಥದ್ದು, ಅದು ಧರ್ಮಕ್ಕೆ ಸಂಬಂಧಪಟ್ಟಂತ ಕೃತಿ, ಆಗಮಿಕ ಕೃತಿ. ಇನ್ನೊಂದು ಏನಂತಂತಂದ್ರೆ ಲೌಕಿಕವಾಗಿರುವಂತ ಕೃತಿ,
ಅಂದ್ರೆ ಅವರಿಗೆ ಅದು ಧರ್ಮ ಅಲ್ಲ. ಸೊ ಅವರಿಗೆ ಅದು ಲೋಕ ವ್ಯವಹಾರದ ಕೃತಿ. ಸೊ ಅದನ್ನ ಕೆಲವರು ಮಹಾಭಾರತದ ಬಗ್ಗೆ ಬರೆದಿದ್ದಾರೆ, ಕೆಲವರು ರಾಮಾಯಣದ ಬಗ್ಗೆ ಬರೆದಿದ್ದಾರೆ. ಆ ಮಹಾಭಾರತದ ಬಗ್ಗೆ ಪಂಪನಿಂದನೇ ನಮಗೆ ಪ್ರಾರಂಭದ ಇದು ಕಾವ್ಯ ಶುರು ಆಗುತ್ತೆ. ನಾಗವರ್ಮನು ಕೂಡ ಆ ಪಂಪ ಭಾರತ ಅಂದ್ರೆ ವ್ಯಾಸನ ಬಗ್ಗೆ, ವ್ಯಾಸನ ಕೃತಿಯ ಮಹಾಭಾರತದ ಬಗ್ಗೆ ಸ್ವಲ್ಪ ಭಾಗ ಇರುವಂತಹ ಹರಿವಂಶವನ್ನು ಬರೀತಾನೆ. ಆದ್ರೆ ಮುಖ್ಯವಾಗಿ ನಮಗೆ ಸಿಕ್ಕಿರುವಂತದ್ದು ಪಂಪನದ್ದೇ ಆಗಿರುವಂತಹ ಪಂಪನದು ಮುಖ್ಯವಾಗಿರುವಂತಹ ಕೃತಿ ವಿಕ್ರಮಾರ್ಜುನ ವಿಜಯ. ಈ ಎರಡು ದಾರಿಗಳನ್ನ ಅಂದ್ರೆ ಒಂದು ಲೌಕಿಕವಾಗಿರುವಂಥದ್ದು, ಇನ್ನೊಂದು ಆಗಮಿಕವಾಗಿರುವಂಥದ್ದು, ಅಂದ್ರೆ ಒಂದು ಧಾರ್ಮಿಕ, ಇನ್ನೊಂದು ಲೌಕಿಕ ಅನ್ನುವಂತ ಕಾವ್ಯ ಮಾರ್ಗವನ್ನ ಪಂಪ ನಿರ್ಮಿಸಿ ಕೊಡ್ತಾನೆ ಅಂತ ಹೇಳಲಾಗಿದೆ. ಆದ್ರೆ ಇತ್ತೀಚಿನ ವಿದ್ವಾಂಸರು ಅದನ್ನ ಸ್ವಲ್ಪ ಮಟ್ಟಿಗೆ ನಿರಾಕರಿಸ್ತಾರೆ. ಯಾಕಂತಂದ್ರೆ ಪ್ರಜ್ಞೆಯನ್ನ ಎರಡು ಭಾಗವಾಗಿ ಒಡೆದು ನಾವು ಆಕ್ಚುಲಿ ನೋಡೋದಕ್ಕಾಗೋದಿಲ್ಲ. ಪಂಪ ತನ್ನ ಪ್ರಜ್ಞೆಯ ಮುಖಾಂತರ ತನ್ನ ತಿಳುವಳಿಕೆ, ತನ್ನ ವಿವೇಕ, ತನ್ನ ಜ್ಞಾನವನ್ನ ಹಿಂಗೆ ಎರಡು ಸೀಳಾಗಿ, ಎರಡು ಕವಲಾಗಿ ಹೊಡೆದು ಅದನ್ನ ಎರಡು ಕೃತಿಗಳಲ್ಲಿ ಹಂಚಿದಾನೆ ಅಂತಂತ ಹೇಳಕ್ಕಾಗಲ್ಲ. ಇದು ಸಹಜವಾಗಿರುವಂತದ್ದೇ, ಮತ್ತೆ ಇದನ್ನು ಒಪ್ತಕ್ಕಂತ ಮಾತೆ. ಯಾಕೆ ಅಂತಂತಂದ್ರೆ ಲೌಕಿಕವಾಗಿರುವಂತಹ ಅಂಶಗಳು ಆದಿಪುರಾಣದಲ್ಲೂ ಇದೆ, ಧಾರ್ಮಿಕವಾಗಿರುವಂತಹ ಅಂಶಗಳು ವಿಕ್ರಮಾರ್ಜುನ ವಿಜಯದಲ್ಲೂ ಕೂಡ ಇದೆ. ಹಾಗಾಗಿ ಏನಂತಂತಂದ್ರೆ ಒಂದು ಆಗಮಿಕ, ಇನ್ನೊಂದು ಲೌಕಿಕ ಅಂತಂದ್ಬಿಟ್ಟು ಹೇಳಕ್ಕಾಗೋದಿಲ್ಲ. ಆದ್ರೆ ಹಿಂದಿನ ವಿದ್ವಾಂಸರು ಆತರ ಹೇಳಿದ್ದಾರೆ, ಒಪ್ಪಿದ್ದಾರೆ. ಇತ್ತೀಚೆಗೆ ಅದರ ಬಗ್ಗೆ ಪುನರ್ ವಿಮರ್ಶೆ ಅನ್ನುವಂಥದ್ದನ್ನು ಕೂಡ ನಡೀತಾ ಇದೆ. ಇದೊಂದು ಅಂಶ. ಈ ಮಾರ್ಗದಲ್ಲಿ ಸಾಗಿ ಬಂದಂಥವನ್ನೇ ನಮ್ಮ ಇವತ್ತಿನ ನಾವು ಚರ್ಚೆ ಮಾಡ್ತಾ ಇರುವಂತಹ ದುರ್ಯೋಧನ ವಿಲಾಪ ಕಾವ್ಯ ಭಾಗದ ಕೃತಿಯನ್ನ ಬರೆದಿರುವಂತಹ ರನ್ನ ಪಂಪನ ಮಾರ್ಗದಲ್ಲೇ ಸಾಗಿ ಬರ್ತಾನೆ. ಪಂಪನ ಮಾರ್ಗ ಅಂತಂತಾರೆ, ನಾನು ಆಗ್ಲೇ ಹೇಳಿದೆ. ಏನು ಅಂತಂತಂದ್ರೆ ಪಂಪ ಒಂದು ಕಾವ್ಯವನ್ನ ಆಗಮಿಕವಾಗಿಯೂ ಅಂದ್ರೆ ಧಾರ್ಮಿಕ ಸ್ವರೂಪದಲ್ಲಿ, ಮತ್ತೊಂದು ಕಾವ್ಯವನ್ನ ಲೌಕಿಕ ಸ್ವರೂಪದಲ್ಲಿ ಬರೀತಾನೆ ಅಂತ ರನ್ನನ್ನು ಕೂಡ ಅದನ್ನು ಮಾಡ್ತಾನೆ. ಸೊ ರನ್ನ ಬರೆದಿರುವಂತ ಕೃತಿಗಳು ಆಕ್ಚುಲಿ ಮುಖ್ಯವಾಗಿ ಎರಡು ಕೃತಿಗಳು. ಸೊ ಪಂಪನ ರೀತಿಯಲ್ಲೇನೆ ಏನಂತಂದ್ರೆ ಒಂದು ಧಾರ್ಮಿಕ ಅಂತಂತ ಹೇಳೋದಾದ್ರೆ ಆ ಧಾರ್ಮಿಕ ಅಜಿತ ತೀರ್ಥಂಕರ ಪುರಾಣ ತಿಲಕಂ ಅಥವಾ ಅಜಿತ ಪುರಾಣ ಅಂತಂತ ಕರೀತಾರೆ. ಇನ್ನೊಂದು ಕೃತಿ ಅವನು ಬರೆದಿರುವಂಥದ್ದು ಎರಡನೇ ಕೃತಿ ಸಾಹಸ ಭೀಮ ವಿಜಯ ಅಂತಂದ್ಬಿಟ್ಟು, ಅದು ಭೀಮನ ಕಥೆ. ಪಂಪ ಬರೆದಿರುವಂಥದ್ದು ಅರ್ಜುನನ ಕಥೆ, ಇದು ಭೀಮನ ಕಥೆ. ಇಲ್ಲಿ ಪಂಪನ ಮಾರ್ಗವನ್ನೇ ರನ್ನನು ಕೂಡ ಅನುಸರಿಸ್ತಾನೆ. ಏನಂತಂದ್ರೆ ಇದು ಸಾಹಸ ಭೀಮ ವಿಜಯ, ಅಂದ್ರೆ ಇದು ಭೀಮನ ಸಾಹಸ ಮತ್ತೆ ವಿಜಯದ ಕಥೆ. ಆದ್ರೆ ಇಲ್ಲಿ ಏನ್ ಮಾಡಿದ್ದೀನಿ ನಾನು ಅಂತಂದ್ರೆ, ನನಗೆ ಆಶಯ ಕೊಟ್ಟಿರುವಂತಹ ಅರಸನಾಗಿರುವಂತಹ ಸತ್ಯಾಶ್ರಯ ಇರಿವ ಬೆಡಂಗನನ್ನ ನಾನು ಇಲ್ಲಿ ಭೀಮನ ಜೊತೆಗೆ ಹೋಲಿಸಿ ಹೇಳಿದ್ದೀನಿ. ಸೊ ಹಾಗಾಗಿ ಇಲ್ಲಿ ಭೀಮ ಮತ್ತೆ ಸತ್ಯಾಶ್ರಯ ಇರುವ ಬೆಡಂಗ ಇಬ್ರು ಕೂಡ ಒಂದೇ ಅಂತ ತಿಳಿಬೇಕು ನೀವು ಈ ಕೃತಿಯನ್ನ ಅಧ್ಯಯನ ಮಾಡಬೇಕಾದ್ರೆ ಅಂತ ತಂದ್ಬಿಟ್ಟು ರನ್ನನ ಒಂದು ಅಭಿಪ್ರಾಯ. ಸೊ ರನ್ನ ಪಂಪನ ಮಾರ್ಗದಲ್ಲೇ ಸಾಗಿ ಬರ್ತಾನೆ. ಆದ್ರೂ ಕೂಡ ಏನಂತಂದ್ರೆ ರನ್ನನಿಗೆ ಒಂದು ಆತ್ಮ ಪ್ರತ್ಯಯ ಇದೆ ತುಂಬಾ. ಅಂದ್ರೆ ಅವನಿಗೆ ಪ್ರತಿಭೆಯಲ್ಲಿ ನಾನು ಯಾರಿಗೂ ಕೂಡ ಕಡಿಮೆ ಇಲ್ಲ ಅಂತಂದ್ಬಿಟ್ಟು, ಬಹುಶಃ ಪಂಪನಿಗೆ ಕಡಿಮೆ ಇಲ್ಲ ಅನ್ನುವಂಥದ್ದು ಇದ್ರು ಇರ್ಬೋದು, ಅಥವಾ ಪೊನ್ನನಿಗೆ ಕಡಿಮೆ ಇಲ್ಲ ಅನ್ನುವಂಥದ್ದು ಇದ್ರು ಕೂಡ ಇರ್ಬೋದು. ಸೊ ಹಾಗಾಗಿ ಏನಂತಂತಂದ್ರೆ ಅವನು ತನ್ನ ಕಾವ್ಯದಲ್ಲಿ ಅವನೇ ಹೇಳ್ಕೊಳ್ತಾನೆ, ಈ ಕನ್ನಡ ಭಾಷೆಯಲ್ಲಿ ಅತ್ಯಂತ ಮುಖ್ಯರಾಗಿರುವಂತಹ ಕವಿಗಳಲ್ಲಿ ಅಂದ್ರೆ 3 ಜನ ರತ್ನಗಳು ಅಂತಂತ ಹೇಳೋದಾದ್ರೆ, ಆ 3 ರತ್ನತ್ರಯರಲ್ಲಿ ಮೊದಲು ಪಂಪ, ನಂತರ ಪೊನ್ನ, ನಂತರ ರನ್ನ ಅಂತಂದ್ಬಿಟ್ಟು ಈ 3 ಜನ ರತ್ನತ್ರಯರು ಅಂತಂದ್ಬಿಟ್ಟು. ಸೊ ಕನ್ನಡ ಸಾಹಿತ್ಯದಲ್ಲಿ ರತ್ನತ್ರಯರು ಅಂತಂದ್ರೆ 3 ಜನ ಇದ್ದಾರೆ, ಪಂಪ, ಪೊನ್ನ ಮತ್ತೆ ರನ್ನ. ಅಷ್ಟೇ ಅಲ್ಲದೆ ಈ ಕವಿ ರನ್ನನಿಗೆ ಕವಿರತ್ನ ಅನ್ನುವಂತ ಹೆಸರು ಕೂಡ ಇದೆ. ಅದೊಂದು ಬಿರುದು, ಕವಿರತ್ನ, ಕವಿಗಳಲ್ಲಿ ರತ್ನ ಅಂತಂದ್ಬಿಟ್ಟು. ಇನ್ನೊಂದು ಚಕ್ರವರ್ತಿಗಳಲ್ಲಿ ಅವನು ಒಬ್ಬ. ಕವಿಚಕ್ರವರ್ತಿಗಳು ಅಂತಂತಂದ್ರೆ ಚಕ್ರವರ್ತಿಯ ಆಶ್ರಯದಲ್ಲಿ ಇರುವಂತ ಕವಿಗಳು. ಪಂಪ ಒಬ್ಬ ಸಾಮಂತ ರಾಜನ ಅಧೀನದಲ್ಲಿದ್ದಂತ ಕಾರಣದಿಂದ ಪಂಪನಿಗೆ ಆ ಹೆಸರು ಬರಲಿಲ್ಲ. ಕವಿಚಕ್ರವರ್ತಿ ಅನ್ನುವಂತ ಒಂದು ಹಿರಿಮೆಗೆ ಆತ ಪಾತ್ರನಾಗ್ಲಿಲ್ಲ.
ಆದ್ರೆ ಪೊನ್ನ, ರನ್ನ ಮತ್ತೆ ಜನ್ನ ಈ 3 ಜನರು ಕವಿ ಚಕ್ರವರ್ತಿಗಳು ಅನ್ನುವಂತಹ ವಿಧಾನಕ್ಕೆ ಅಥವಾ ಹೆಸರಿಗೆ ಪಾತ್ರರಾದರು. ಕುವೆಂಪು ಅವರು ಈ ರನ್ನನನ್ನ ಶಕ್ತಿ ಕವಿ ಅಂತ ತಂದ್ಬಿಟ್ಟು ಕರೆದಿದ್ದಾರೆ. ಯಾಕಂದ್ರೆ ಅವನ ಕಾವ್ಯದಲ್ಲಿ ಒಂದು ಫೋರ್ಸ್ ಇದೆ ಅಂತ ತಂದ್ಬಿಟ್ಟು, ಶಕ್ತಿ ಇದೆ, ಶಕ್ತಿಯ ಪ್ರವಾಹ ಇದೆ ಅಂತ ತಂದ್ಬಿಟ್ಟು. ಸೊ ಹಾಗಾಗಿ ಶಕ್ತಿ ಕವಿ ಅಂತಂತ ಕರೀತಾರೆ. ಈ ರನ್ನನ ಪರಿಚಯವನ್ನ ನಾವು ಮಾಡ್ಕೊಳ್ಳೋದಾದ್ರೆ, ಆತನ ಜೀವನದ ಕೆಲವು ಅಂಶಗಳನ್ನ ನಾವು ತಿಳ್ಕೊಳ್ಳೋದಾದ್ರೆ, ಅದು ಸ್ಲೈಡ್ ನಲ್ಲಿ ಹಂಗಿದೆ, ನೀವು ನೋಡ್ತಾ ಇದ್ದೀರ. ಈತನ ಕಾಲ ಕ್ರಿಸ್ತಶಕ 10ನೇ ಶತಮಾನ, ಕ್ರಿಸ್ತಶಕ 949ರಲ್ಲಿ, ಅಂದ್ರೆ 10ನೇ ಶತಮಾನ ಮಧ್ಯಭಾಗದಲ್ಲಿ ಈತನ ಜನನ. ಇವನ ಕೃತಿ ಬರೆದಿರುವಂಥದ್ದು ಅಚ್ಯುತ ತೀರ್ಥಂಕರ ಪುರಾಣ ತಿಲಕಂ ಅನ್ನುವಂಥ ಕೃತಿ ಬರೆದಿರುವಂಥದ್ದು ಕ್ರಿಸ್ತಶಕ 990 ಅಂತ ತಂದ್ಬಿಟ್ಟು ರಾಮಶ್ರೀ ಮುಗಳಿ ಅವರು ಅಭಿಪ್ರಾಯ ಪಡ್ತಾರೆ. ಇದ್ರ ಬಗ್ಗೆ ಚರ್ಚೆಗಳು ಇದ್ದಾವೆ. ವಿದ್ವಾಂಸರು ಇದ್ರ ಬಗ್ಗೆ ಬೇರೆ ಬೇರೆ ಚರ್ಚೆಗಳನ್ನ ಮಂಡಿಸ್ತಾರೆ. ಆದ್ರೆ 10ನೇ ಶತಮಾನದ ಉತ್ತರಾರ್ಧದ ಕವಿ ಅಂತ ತಂದ್ಬಿಟ್ಟು ನಾವು ತಿಳ್ಕೊಳ್ಬಹುದು. ಇವನು ಜನಿಸಿದಂತ ಸ್ಥಳ ಈಗಿನ ಬಾಗಲಕೋಟೆಯ ಮುಧೋಳ ಅನ್ನುವಂತ ಒಂದು ಸ್ಥಳ. ಬಾಗಲಕೋಟೆಯ ಮುಧೋಳ. ಈತನ ಕೆಲಸ ಅಂದ್ರೆ ಅಂತಂತಂದ್ರೆ ಇವರ ಮನೆತನದ ಕೆಲಸ ಬಳೆಗಾರ ವೃತ್ತಿಯನ್ನ ಅವಲಂಬಿಸಿತ್ತು. ಅಂದ್ರೆ ಬಳೆಯನ್ನ ಮಾರುವಂತ ಕೆಲಸ. ಮತ ಜೈನ ಮತದವರು ಇವರು. ನಂತರ ಈತನ ತಂದೆ ತಾಯಿಗಳ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಈತನ ತಂದೆ ಹೆಸರು ಜಿನವಲ್ಲಭ ಅಂತಂದ್ಬಿಟ್ಟು, ಈತನ ತಾಯಿ ಅಬ್ಬಲಬ್ಬೆ ಅಂತಂದ್ಬಿಟ್ಟು. ಜಿನವಲ್ಲಭ ಮತ್ತೆ ಅಬ್ಬಲಬ್ಬೆ ತನ್ನ ಕೃತಿಯಲ್ಲಿ ತನ್ನ ಹೆಂಡತಿ ಮತ್ತೆ ಮಕ್ಕಳು ತನ್ನ ಬಗ್ಗೆ ಅತಿಯಾಗಿ ಹೇಳ್ಕೊಂಡಿರುವಂತ, ಅತಿಯಾಗಿ ಅಂತಂತಂದ್ರೆ ಉಳಿದ ಕವಿಗಳಿಗೆ ಹೋಲಿಸ್ಕೊಂಡ್ರೆ ಅದನ್ನ ಅತಿ ಅಂತಂತನ್ಬೋದು. ಸಾಮಾನ್ಯವಾಗಿ ಕನ್ನಡದ ಪ್ರಾಚೀನ ಕನ್ನಡದ ಕವಿಗಳು ಅಥವಾ ಮಧ್ಯಕಾಲೀನ ಕನ್ನಡದ ಕವಿಗಳು ತಮ್ಮ ಬಗ್ಗೆ ತಾವು ಹೇಳ್ಕೊಳ್ಳೋದಿಲ್ಲ. ಆದ್ರೆ ಇದ್ದಿದ್ರಲ್ಲಿ ಹೇಳ್ಕೊಂಡಿರುವಂತವನು ರನ್ನನೊಬ್ನೇ. ಸೊ ಹಾಗಾಗಿ ಏನಂತ ಪಂಪ ಸ್ವಲ್ಪ ಹೇಳ್ಕೊಳ್ತಾನೆ, ರನ್ನನು ಕೂಡ ತನ್ನ ಬಗ್ಗೆ ಹೇಳ್ಕೊಂಡಿದ್ದಾನೆ. ತನ್ನ ತಂದೆ ಜಿನವಲ್ಲಭ, ತಾಯಿ ಅಬ್ಬಲಬ್ಬೆ. ಇಬ್ರು ಹೆಂಡತಿಯರು, ಜಕ್ಕಿ ಮತ್ತೆ ಶಾಂತಿ ಅಂತಂದ್ಬಿಟ್ಟು ಇಬ್ರು ಹೆಂಡತಿಯರು. ಮಕ್ಳಿಬ್ರು, ರಾಯ ಅಂತಂದ್ಬಿಟ್ಟು ಮತ್ತೆ ಅತ್ತಿಮಬ್ಬೆ ಅಂತಂದ್ಬಿಟ್ಟು. ಈ ಹೆಸರುಗಳನ್ನ ನೀವು ಗಮನಿಸ್ಬೇಕು. ಒಂದು ರಾಯ, ಮತ್ತೊಂದು ಅತ್ತಿಮಬ್ಬೆ ಅಂತಂದ್ಬಿಟ್ಟು. ರನ್ನನಿಗೆ ಪ್ರಾರಂಭದಲ್ಲಿ ಆಶ್ರಯ ಕೊಟ್ಟಂತ ಇಬ್ಬರು ವ್ಯಕ್ತಿಗಳ ಹೆಸರನ್ನ ರನ್ನ ತನ್ನ ಮಕ್ಕಳಿಗೆ ಇಟ್ಟಿದ್ದಾನೆ. ರನ್ನನಿಗೆ ಪ್ರಾರಂಭದಲ್ಲಿ ಆಶ್ರಯ ಕೊಟ್ಟಂತ ಹೆಣ್ಣು ಮಗಳು ಅತ್ತಿಮಬ್ಬೆ. ಅವಳಿಗೆ ದಾನ ಚಿಂತಾಮಣಿ ಎನ್ನುವಂತ ಬಿರುದು ಕೂಡ ಇದೆ. ಸೊ ದಾನ ಚಿಂತಾಮಣಿ, ಅತ್ತಿಮಬ್ಬೆ ಅಂತಾನು ಕೂಡ ಕರೀತಾರೆ, ನೀವು ಕೇಳಿರ್ಬೋದು. ಈ ಅತ್ತಿಮಬ್ಬೆ ರನ್ನನಿಗೆ ಆಶ್ರಯ ಕೊಟ್ಟಂತ ಒಬ್ಳು ಹೆಣ್ಮಗಳು. ಆಕೆ ಹೆಸರನ್ನ ತನ್ನ ಮಗಳಿಗೆ ಇಟ್ಟಿದ್ದಾನೆ ರನ್ನ. ನಂತರ ರಾಯ ಅನ್ನುವಂತ ಇನ್ನೊಂದು ಹೆಸರನ್ನ ತನ್ನ ಮಗನಿಗಿಟ್ಟಿದ್ದಾನೆ, ರಾಯ. ರಾಯ ಅನ್ನುವಂಥದ್ದು ರನ್ನನಿಗೆ ಆಶ್ರಯ ಕೊಟ್ಟಿರುವಂತ ಚಾವುಂಡರಾಯನ ಹೆಸರನ್ನ ಆಕ್ಚುಲಿ ಸ್ಮರಿಸುವಂತಿದೆ. ರಾಯ ಅಂತಂದ್ರೆ ರಾಜ ಅನ್ನುವಂತ ಅರ್ಥನೂ ಕೂಡ ಇದೆ. ಆದ್ರೆ ರನ್ನನಿಗೆ ಪ್ರಾರಂಭದಲ್ಲಿ ದಾನ ಚಿಂತಾಮಣಿ, ಅತ್ತಿಮಬ್ಬೆಯ ನಂತರ ರನ್ನನಿಗೆ ಆಶ್ರಯ ಕೊಟ್ಟಂತ ಒಬ್ಬ ಮಂತ್ರಿ ಯಾರು ಅಂತಂದ್ರೆ ಚಾವುಂಡರಾಯ. ಸೊ ಚಾವುಂಡರಾಯನ ಹೆಸರಿನಲ್ಲಿ ತನ್ನ ಮಗನಿಗೆ ರಾಯ ಅನ್ನುವಂತ ಹೆಸರನ್ನ ಇಟ್ಟಿದ್ದಾನೆ. ಕವಿಯ ಆಶ್ರಯದಾದ್ರೆ ಈಗಾಗಲೇ ಇಬ್ಬರ ಪರಿಚಯವನ್ನ ಮಾಡ್ಕೊಂಡಿದ್ದೀವಿ, ದಾನ ಚಿಂತಾಮಣಿ, ಅತ್ತಿಮಬ್ಬೆ ಮತ್ತೆ ಚಾವುಂಡರಾಯ ಅಂತ. ರನ್ನನಿಗೆ ಪ್ರಾರಂಭದಲ್ಲಿ ಆಶ್ರಯ ಕೊಟ್ಟಂತವ್ರು ಅಂದ್ರೆ ಅವರು ಇನ್ನೂ ಕೂಡ ಕವಿಯಾಗಿ ಒಂದೊಂದು ಹಂತವನ್ನ ಏರ್ತಾ ಇದ್ದಂತ ಸಂದರ್ಭ, ಇನ್ನು ಕವಿಯಾಗಿ ಗುರುತಿಸ್ಕೊಳ್ತಾ ಇದ್ದಂತ ಸಂದರ್ಭ. ಆ ಸಂದರ್ಭದಲ್ಲಿ ಅವನ ಪ್ರತಿಭೆಯನ್ನ, ಕವಿತ್ವ ಶಕ್ತಿಯನ್ನ ಗುರುತಿಸ್ಬಿಟ್ಟು ಆಶ್ರಯ ಕೊಟ್ಟಂತವಳು ಅತ್ತಿಮಬ್ಬೆ. ಅವಳಿಗೆ ದಾನ ಚಿಂತಾಮಣಿ ಅತ್ತಿಮಬ್ಬೆ ಅನ್ನುವಂತ ಹೆಸರು ಕೂಡ ಇದೆ. ದಾನ ಚಿಂತಾಮಣಿ ಅವಳ ವಿಶೇಷಣ ಅಂದ್ರೆ ಬಿರುದು. ದಾನ ಕೊಡೋದ್ರಲ್ಲಿ ಅವಳು ಎತ್ತಿದ ಕೈ ಅಂತಂದ್ಬಿಟ್ಟು ಆ ಲೆಕ್ಕದಲ್ಲಿ ದಾನ ಚಿಂತಾಮಣಿ ಅತ್ತಿಮಬ್ಬೆ. ಅವಳು ಪೊನ್ನ ಬರೆದಿರುವಂತ ಶಾಂತಿ ಪುರಾಣದ, ಅಂದ್ರೆ ಶಾಂತಿನಾಥನ ಬಗ್ಗೆ ಬರೆದಿರುವಂತ ಶಾಂತಿ ಪುರಾಣದ ಸಾವಿರಾರು ಪ್ರತಿಗಳನ್ನ ಅವಳು ಪ್ರತಿ ಮಾಡಿಸಿ ಸಾವಿರಾರು ಪ್ರತಿಗಳನ್ನ ದಾನ ಮಾಡ್ತಾಳೆ, ಶಾಸ್ತ್ರದಾನವನ್ನ ಮಾಡ್ತಾಳೆ ಅನ್ನುವಂಥದ್ದು ಉಲ್ಲೇಖ ಇದೆ. ನಂತರ ಅತ್ತಿಮಬ್ಬೆಯ ನಂತರ
ರನ್ನನಿಗೆ ಆಶ್ರಯ ಕೊಟ್ಟಂತಹ ಮತ್ತೊಬ್ಬ ವ್ಯಕ್ತಿ ಅಂತಂತಂದ್ರೆ ಚಾವುಂಡರಾಯ. ಈತನು ಕೂಡ ಒಬ್ಬ ಲೇಖಕ ಅಥವಾ ಬರಹಗಾರ. ಚಾವುಂಡರಾಯ ಪುರಾಣ ಅಥವಾ ಅಭಿಲಾಷಿತಾರ್ಥ ಚಿಂತಾಮಣಿ ಎನ್ನುವಂತ ಕೃತಿಯನ್ನ ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ ಅನ್ನುವಂಥ ಕೃತಿಯನ್ನ ಇವನು ಬರೆದಿದ್ದಾನೆ ಚಾವುಂಡರಾಯ. ಅದನ್ನ ಚಾವುಂಡರಾಯ ಪುರಾಣ ಅಂತಾನು ಕೂಡ ಕರೀತಾರೆ. ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ ಅಂದ್ರೆ 63 ಲಕ್ಷಣಗಳನ್ನ ಒಳಗೊಂಡಿರುವಂತ, ಮತ್ತೆ ಆ ಲಕ್ಷಣಗಳ ಬಗ್ಗೆ ಅಂದ್ರೆ ಆ ಒಂದೊಂದು ಲಕ್ಷಣಗಳಿದಾವಲ್ಲ ಅದ್ರ ಬಗ್ಗೆ ಸಾಧನೆ ಮಾಡಿರುವಂತ ವ್ಯಕ್ತಿಗಳ ಬಗ್ಗೆ, ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿಗಳ ಬಗ್ಗೆ ಚಾವುಂಡರಾಯ ಹೇಳ್ತಾನೆ. ನಂತರ ಚಾವುಂಡರಾಯನ ನಂತರ ರನ್ನನಿಗೆ ಆಶ್ರಯ ಕೊಟ್ಟಂತ ಮತ್ತೊಬ್ಬ ವ್ಯಕ್ತಿ ಅಂತಂತಂದ್ರೆ ಇವನು ರಾಜ ಇಮ್ಮಡಿ ತೈಲಪ ಅಂತಂದ್ಬಿಟ್ಟು. ಈ ಇಮ್ಮಡಿ ತೈಲಪ ರನ್ನನಿಗೆ ಆಶ್ರಯ ಕೊಡುವಂತ 3ನೇ ವ್ಯಕ್ತಿ. ನಂತರ ಚಕ್ರವರ್ತಿಯಾಗಿರುವಂತ ಸತ್ಯಾಶ್ರಯ ಇರುವ ಬೆಡಂಗ ಅನ್ನುವಂತ ಅರಸ ರನ್ನನಿಗೆ ಆಶ್ರಯ ಕೊಡ್ತಾನೆ. ಸೊ ಚಕ್ರವರ್ತಿಯಾಗಿರುವಂತ ಸತ್ಯಾಶ್ರಯ ಇರುವ ಬೆಡಂಗ ರನ್ನನಿಗೆ ಆಶ್ರಯ ಕೊಟ್ಟಿರುವಂತ ಕಾರಣದಿಂದ ರನ್ನನಿಗೆ ಕವಿಚಕ್ರವರ್ತಿ ಎನ್ನುವಂತ ಬಿರುದು ಬಂದಿದೆ. ಆದರೆ ಒಬ್ಬ ಚಕ್ರವರ್ತಿ ರನ್ನನಿಗೆ ಆಶ್ರಯ ಕೊಡಬೇಕು ಅಂತಂತಂದ್ರೆ ರನ್ನನ ಪ್ರತಿಭಾ ಸಾಮರ್ಥ್ಯ ಅಷ್ಟು ಉನ್ನತ ಮಟ್ಟದ್ದಾಗಿತ್ತು ಅಂತ. ಸೊ ಹಾಗಾಗಿ ಆ ಸತ್ಯಾಶ್ರಯ ಇರುವ ಬೆಡಂಗ ಆತನಿಗೆ ತನ್ನ ಆಸ್ಥಾನದಲ್ಲಿ ಆಶ್ರಯವನ್ನು ಕೊಡ್ತಾನೆ, ತನ್ನ ಆಸ್ಥಾನದ ಕವಿಯನ್ನಾಗಿ ಮಾಡ್ಕೊಳ್ತಾನೆ. ರನ್ನನು ಕೂಡ ಏನ್ ಮಾಡ್ತಾನೆ ಅಂತಂದ್ರೆ ಉಪಕಾರ ಸ್ಮರಣೆಯ ಕಾರಣದಿಂದ ಅವನೇನ್ ಮಾಡ್ತಾನೆ ಅಂತಂದ್ರೆ ಸತ್ಯಾಶ್ರಯ ಇರುವ ಬೆಡಂಗನನ್ನ ಕಾವ್ಯದ ನಾಯಕನನ್ನಾಗಿ ಮಾಡಿಕೊಂಡು ಭೀಮನ ಜೊತೆ ಹೋಲಿಸಿ ಏನ್ ಮಾಡ್ತಾನೆ ಅಂತಂದ್ರೆ ಸಾಹಸ ಭೀಮ ವಿಜಯ ಅನ್ನುವಂಥ ಕೃತಿಯನ್ನ, ಮಹಾಭಾರತದ ಕತೆ ಒಳಗೊಂಡಿರುವಂತಹ ಕೃತಿಯನ್ನ ರಚಿಸ್ತಾನೆ. ಇದು ಚಂಪು ಕೃತಿ. ಇದರ ಬಗ್ಗೆ ನಾವು ಮುಂದೆ ಮಾತಾಡೋಣ. ರನ್ನನಿಗೆ ಗುರು ಯಾರು ಅಂತಂತಂದ್ರೆ ಅಜಿತ ಸೇನಾಚಾರ್ಯ ಅಂತಂದ್ಬಿಟ್ಟು. ಈ ಅಜಿತ ಸೇನಾಚಾರ್ಯ ರನ್ನನ ಗುರು. ನಂತರ ಈ ರನ್ನನ ಕೃತಿಗಳು, ರನ್ನ ಆಕ್ಚುಲಿ ಪಂಪನಂತ 2 ಕೃತಿಗಳನ್ನ ಬರೆದಿರುವಂತವನಲ್ಲ. ಈಗ ಸಿಕ್ಕಿರುವಂತ ಕೃತಿಗಳ ಆಧಾರದ ಮೇಲೆ ಹೇಳೋದಾದ್ರೆ ಪಂಪನಿನ ಕೃತಿಗಳು 3 ಇದಾವೆ. ಆದ್ರೆ ಪಂಪ ಹೇಳ್ಕೊಂಡಿರೋಂಗೆ ಮತ್ತೆ ಪೂರಕ ಆಧಾರಗಳಿರೋಂಗೆ ಪಂಪ ಒಟ್ಟು 5 ಕೃತಿಗಳನ್ನ ರನ್ನ 5 ಕೃತಿಗಳನ್ನ ಬರೆದಿದ್ದಾನೆ ಅಂತಂದ್ಬಿಟ್ಟು. ಸಿಕ್ಕಿರುವಂತದ್ದು ಉಪಲಬ್ಧ ಕೃತಿಗಳು 3. ಒಂದು ನಾವಿವತ್ತು ಚರ್ಚೆ ಮಾಡಬೇಕಾಗಿರುವಂತ ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧ ಅನ್ನುವಂಥದ್ದು. 2ನೇದು ಅಜಿತ ತೀರ್ಥಂಕರ ಪುರಾಣ ತಿಲಕಂ ಅಂತಂದ್ಬಿಟ್ಟು. ಈ ಅಜಿತ ತೀರ್ಥಂಕರ ಪುರಾಣ ತಿಲಕ ಸ್ವಲ್ಪ ದೊಡ್ಡದಿದೆ, ಆದ್ರೆ ಇದನ್ನ ಅಜಿತ ತೀರ್ಥಂಕರ ಪುರಾಣ ಅಂತಾನು ಕೂಡ ಕರೀತಾರೆ, ಅಥವಾ ಅಜಿತ ಪುರಾಣ ಅನ್ನುವಂಥ ಸಂಕ್ಷಿಪ್ತ ಹೆಸರಿನಲ್ಲಿ ಕೂಡ ಕರೀತಾರೆ. ರನ್ನ ಇದನ್ನ ಅಜಿತ ತೀರ್ಥಂಕರ ಪುರಾಣ ತಿಲಕ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಇದು ಪುರಾಣಗಳಿಗೆ ತಿಲಕ. ಸೊ ರನ್ನನ ಎದುರುಗಡೆ ಯಾವ ಪುರಾಣಗಳಿದೆ ಅಂತಂತಂದ್ರೆ ಈಗಾಗಲೇ ಪಂಪ ಬರೆದಿರುವಂತಹ ಆದಿ ಪುರಾಣ ಇದೆ, ಪೊನ್ನ ಬರೆದಿರುವಂತಹ ಶಾಂತಿ ಪುರಾಣ ಇದೆ. ಸೊ ಪುರಾಣಗಳನ್ನ ತಂದು ಎದುರುಗಡೆ ಇಟ್ಟರೆ, ಸಮವಾಗಿ ಲೆಕ್ಕ ಹಾಕೊಂಡ್ರೆ ಆ ಪುರಾಣಗಳೆಲ್ಲ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು ತಿಲಕದ ರೀತಿ ಇಡುವ ತಿಲಕ ಹಣೆ ಇರುತ್ತೆ. ಸೊ ಎತ್ತರದ ಸ್ಥಾನದಲ್ಲಿ ಇರುವಂಥದ್ದು ಯಾವುದು ಅಂತಂದ್ರೆ ಅಜಿತ ತೀರ್ಥಂಕರ ಪುರಾಣ ತಿಲಕ ಅಂತಂದ್ಬಿಟ್ಟು. ಸೊ ಹಾಗಾಗಿ ರನ್ನ ಏನ್ ಮಾಡ್ತಾನೆ ಅಂತಂತಂದ್ರೆ ಅಜಿತ ತೀರ್ಥಂಕರ ಪುರಾಣ ತಿಲಕಂ ಅನ್ನುವಂತ ಹೆಸರನ್ನ ಇಟ್ಟಿದ್ದಾನೆ. ಈ 2 ಕೃತಿಗಳು ನಮ್ಗೆ ದೊರೆತಿದೆ, ಬಹುತೇಕ ಸಂಪೂರ್ಣವಾಗಿ ದೊರೆತಿದೆ. ನಂತರ ಅಸಂಪೂರ್ಣವಾಗಿ ದೊರೆತಿರುವಂತ ಭಾಗಶಃ ಸಿಕ್ಕಿರುವಂತ ರನ್ನನ ಮತ್ತೊಂದು ಕೃತಿ ರನ್ನ ಕಂದ ಅಂತಂದ್ಬಿಟ್ಟು. ಇದೊಂದು ಶಬ್ದಕೋಶ ಅಥವಾ ನಿಘಂಟು. ಬಹುತೇಕ ನಮಗೆ ಸಿಕ್ಕಿರುವಂತ ಕೃತಿಗಳ ಆಧಾರದಲ್ಲಿ ಹೇಳೋದಾದ್ರೆ ಕನ್ನಡದ ಮೊಟ್ಟ ಮೊದಲ ಶಬ್ದಕೋಶ ಯಾವುದು ಅಂತಂದ್ರೆ ಈ ರನ್ನಕಂದನೆ. ಸೊ ರನ್ನಕಂದ ಅನ್ನುವಂಥ ಭಾಗಶಃ ಸಿಕ್ಕಿರುವಂತ ಒಂದು ಕೃತಿ, ಅದನ್ನು ಕೂಡ ರನ್ನನ ಹೆಸರಿನಲ್ಲಿ ಇದೆ. ಈ 3 ಕೃತಿಗಳು ಉಪಲಬ್ಧ ಸಿಕ್ಕಿರುವಂಥದ್ದು. ಇನ್ನು ಸಿಗದೇ ಇರುವಂತ 2 ಕೃತಿಗಳು ರನ್ನನ ಹೆಸರಿನಲ್ಲಿದೆ. ರನ್ನ ಅದರ ಬಗ್ಗೆ ಹೇಳ್ಕೊಳ್ತಾನೆ, ಮತ್ತೆ ಪೂರಕ ಆಧಾರಗಳು ಕೂಡ ಆತನ ಹೆಸರಿನಲ್ಲಿ ಆ ಕೃತಿಗಳ ಉಲ್ಲೇಖ ಇದೆ. ಒಂದು ಪರಶುರಾಮ ಚರಿತೆ. ಪರಶುರಾಮ ಚರಿತೆ ಆಕ್ಚುಲಿ ಅದು ಚಾವುಂಡರಾಯನ ಬಗ್ಗೆ
ಇರಬಹುದಾಗಿರುವಂತ ಒಂದು ಕೃತಿ ಅಂತ ಹೇಳಲಾಗಿದೆ. ಚಾವುಂಡರಾಯ. ಯಾಕೆ ಚಾವುಂಡರಾಯನ ಬಗ್ಗೆ ಆ ಕೃತಿ ಅಂತ ಹೇಳ್ತಾರೆ ಅಂತಂದ್ರೆ, ಕನ್ನಡದ ವಿದ್ವಾಂಸರು, ಚಾವುಂಡರಾಯನಿಗೆ ಸಮರ ಪರಶುರಾಮ ಅನ್ನುವಂತ ಒಂದು ಬಿರುದಿತ್ತು. ಸಮರ ಪರಶುರಾಮ. ಸೊ ಆ ಬಿರುದಿನ ಹಿನ್ನೆಲೆಯಲ್ಲಿ, ಆ ಬಿರುದಿನ ಒಂದು ಸ್ಮರಣೆಯಲ್ಲಿ ಅಥವಾ ಬಿರುದನ್ನು ನೆನಪು ಮಾಡಿಕೊಳ್ಳುವಂಗೆ ಆ ಬಿರುದನ್ನೇ ಕೃತಿಯ ಹೆಸರನ್ನಾಗಿ ಇರಿಸಿಕೊಂಡು ಸಮರ ಪರಶುರಾಮ ಅನ್ನುವಂತ ಚಾವುಂಡರಾಯನ ಬಿರುದನ್ನೇ ಕೃತಿಯ ಹೆಸರನ್ನಾಗಿ ಮಾಡಿಕೊಂಡು ಪರಶುರಾಮ ಚರಿತೆ ಅಂತಂದ್ಬಿಟ್ಟು ಚಾವುಂಡರಾಯನ ಬಗ್ಗೆ ಒಂದು ಕೃತಿ ರಚನೆ ಮಾಡಿದ್ದಾನೆ ಅಂತಂದ್ಬಿಟ್ಟು ಆ ವಿದ್ವಾಂಸರ ಅಭಿಪ್ರಾಯ. ಇನ್ನೊಂದು ಚಕ್ರೇಶ್ವರ ಚರಿತೆ ಅಂತಂದ್ಬಿಟ್ಟು, ಈ ಚಕ್ರೇಶ್ವರ ಚರಿತೆ ತನಗೆ ಆಶ್ರಯ ಕೊಟ್ಟಿರುವಂತ ಸತ್ಯಾಶ್ರಯ ಇರುವ ಬೆಡಂಗನ ಬಗ್ಗೆನೇ ಬರೆದಿರಬಹುದಾಗಿರುವಂತ ಒಂದು ಕೃತಿ ಅಂತಂತ ಅಭಿಪ್ರಾಯ ಇದೆ. ಆದ್ರೆ ಕೃತಿ ಸಿಗದೆ ನಾವು ಏನು ಕೂಡ ಹೇಳೋಕ್ಕಾಗೋದಿಲ್ಲ. ಈಗ ನೇರ ನಾವು ಕಾವ್ಯ ಭಾಗಕ್ಕೆ, ಅಂದ್ರೆ ದುರ್ಯೋಧನ ವಿಲಾಪ ಅನ್ನುವಂತ ನಮಗೆ ನಿಗದಿಪಡಿಸಿರುವಂತ ಕಾವ್ಯ ಭಾಗಕ್ಕೆ ನಾವು ಬರೋದಾದ್ರೆ, ಈ ಕಾವ್ಯ ಭಾಗ ಇದು ಮೊದಲನೇದಾಗಿ ಸಾಹಸ ಭೀಮ ವಿಜಯ ಈ ಚಂಪು ಕಾವ್ಯದಿಂದ ತೆಗೆದುಕೊಂಡಿರುವಂತ ಒಂದು ಭಾಗ. ಈ ಕಾವ್ಯ ಭಾಗವನ್ನ ಕನ್ನಡ ಅಸ್ಮಿತೆ ಭಾಗ 1 ಕೃತಿಯಲ್ಲಿ ದುರ್ಯೋಧನ ವಿಲಾಪ ಅನ್ನುವಂತ ಹೆಸರಿನಲ್ಲಿ ಇಡಲಾಗಿದೆ. ಇದನ್ನು ನಾವು ಸ್ಪಷ್ಟಪಡಿಸ್ಕೊಳ್ಬೇಕು. ಆಮೇಲೆ ಈ ಕಾವ್ಯದ ಭಾಗ ಅಂತಂತ ಹೇಳಿದ ತಕ್ಷಣ ಸಾಹಸ ಭೀಮ ವಿಜಯ ಅನ್ನುವಂತ ಕೃತಿಯ ಯಾವುದೋ ಒಂದು ಸಂದರ್ಭದಿಂದ ತೆಗೆದುಕೊಂಡು ಇಲ್ಲಿ ಇಡಲಾಗಿದೆ. ಸೊ ಯಾವುದೋ ಒಂದು ಸಂದರ್ಭದಿಂದ ಈ ಕೃತಿ, ಈ ಭಾಗ ಶುರು ಆಗ್ತಿದೆ ಅಂತಂತಂದ್ರೆ ಅದರ ಹಿನ್ನೆಲೆಯನ್ನು ಒಂದು ಸ್ವಲ್ಪ ತಿಳಿಸ್ಕೊಳ್ಬೇಕಾಗಿರುವಂಥದ್ದು ಸೂಕ್ತ. ಪ್ರಾರಂಭದಲ್ಲಿ ಏನಂತಂದ್ರೆ, ನಾನು ಒಂದು ಅಂಶ ಹೇಳಿದೆ. ಪಂಪ ವಿಕ್ರಮಾರ್ಜುನ ವಿಜಯವನ್ನ ಬರೀತಾನೆ. ವಿಕ್ರಮಾರ್ಜುನ ವಿಜಯ ಅವನು ಅದನ್ನ ಸಮಸ್ತ ಭಾರತ ಅಂತ ಕರೀತಾನೆ. ಕೌರವರು ಮತ್ತು ಪಾಂಡವರ ಸಂಪೂರ್ಣವಾಗಿರುವಂತ ಕಥೆಯನ್ನ ಹೇಳುವಂತ ಪ್ರಯತ್ನವನ್ನ ಪಂಪ ಮಾಡ್ತಾನೆ. ಆದ್ರೆ ಇಲ್ಲಿ ಏನಾಗಿದೆ ಅಂತಂತಂದ್ರೆ, ಪಂಪನ ಕೃತಿಯನ್ನ ಸ್ವಲ್ಪ ಮಟ್ಟಿಗೆ, ನಾನು ಇದನ್ನ ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ, ಸ್ವಲ್ಪ ಮಟ್ಟಿಗೆ ಪಂಪನ 13ನೇ ಆಶ್ವಾಸ ಮತ್ತೆ 14ನೇ ಆಶ್ವಾಸದ ಕೆಲವು ಭಾಗಗಳನ್ನ ತೆಗೆದುಕೊಂಡು ರನ್ನ ಏನ್ ಮಾಡ್ತಾನೆ ಅಂತಂತಂದ್ರೆ, ಒಂದು ಸಂಪೂರ್ಣವಾಗಿರುವಂತಹ ಮಹಾಕಾವ್ಯವನ್ನ ಬರೀತಾನೆ. ಈ ಮಹಾಕಾವ್ಯ ಹೆಂಗಿದೆ ಅಂತಂತಂದ್ರೆ, ರನ್ನ ಬರೆದಿರುವಂತ ಈ ಮಹಾಕಾವ್ಯ ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧ. ಈ ಗದಾಯುದ್ಧದ ಸ್ವರೂಪ ಹೆಂಗಿದೆ ಅಂತಂತಂದ್ರೆ, ಇದು ವ್ಯಾಸ ಬರೆದಿರುವಂತ ಮಹಾಭಾರತ ಅಥವಾ ಪಂಪ ಬರೆದಿರುವಂತ ಮಹಾಭಾರತದ ತರ ಪ್ರಾರಂಭದಲ್ಲಿ ಕೌರವರು ಮತ್ತು ಪಾಂಡವರ ಪೂರ್ವಿಕರು, ನಂತರ ಕೌರವರು ಮತ್ತು ಪಾಂಡವರ ಜನನ, ನಂತರ ಅವರ ಬೆಳವಣಿಗೆ, ನಂತರ ಅವರ ಯೌವನದ ದಿನಗಳು, ನಂತರ ಅವರ ರಾಜ್ಯ ಹಿಡಿತಕ್ಕೋಸ್ಕರ ಪೈಪೋಟಿ, ನಂತರ ಯುದ್ಧ, ಈ ತರದ ಘಟನಾವಳಿಗಳೇನಿದೆ ಈ ತರ ಇಲ್ಲ. ಬದಲಿಗೆ ರನ್ನನ ಗದಾಯುದ್ಧ, ನೋಡ್ರಿ ಕೃತಿಯ ಹೆಸರೇ ಗದಾಯುದ್ಧ ಅಂತಂದ್ಬಿಟ್ಟು. ಸಾಹಸ ಭೀಮ ವಿಜಯ ಇದೆ, ಅದರ ಜೊತೆಗೆ ಗದಾಯುದ್ಧ. ಯಾಕೆ ಅಂತಂತಂದ್ರೆ, ಈ ಕೃತಿ ಪ್ರಾರಂಭ ಆಗಿರೋದು ಯುದ್ಧದ ಸಂದರ್ಭದಿಂದ. ಅಂದ್ರೆ ಪ್ರಾರಂಭದಿಂದ ರನ್ನ ಕೌರವರ ಪಾಂಡವರ ಜನನದಿಂದ ಈ ಕೃತಿಯನ್ನು ಶುರು ಮಾಡೋದಿಲ್ಲ. ಬದಲಿಗೆ ಕೌರವರ ಪಾಂಡವರ ನಡುವೆ ನಡೆದಂತಹ 18 ದಿವಸದ ಮಹಾಯುದ್ಧ ಏನಿದೆ, 18 ದಿವಸದ ಯುದ್ಧದ ಸಂದರ್ಭ, ಅಂದ್ರೆ 18ನೇ ದಿವಸದ ದಿನ, ಆ ದಿನದ ಸಂದರ್ಭದಿಂದ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಕತೆ ಪ್ರಾರಂಭ ಆಗುತ್ತೆ. ಅದು ಆ ದಿವಸದ ಮಧ್ಯಾಹ್ನದ ಸಂದರ್ಭ. ಆ ದಿವಸದ ಮಧ್ಯಾಹ್ನದ ಸಂದರ್ಭದಿಂದ ಈ ಕೃತಿ ಶುರು ಆಗುತ್ತೆ. ಇಷ್ಟೊತ್ತಿ 18ನೇ ದಿವಸದ ಈ ಸಂದರ್ಭದಲ್ಲಿ ಏನಾಗ್ಬಿಟ್ಟಿದೆ ಅಂತ, 18 ದಿವಸ ಯುದ್ಧ ನಡೆದಿದೆ ಕೌರವರು ಮತ್ತು ಪಾಂಡವರ ಮಧ್ಯೆ. ಕೌರವರ 11 ಅಕ್ಷೋಹಿಣಿ ಸೇನೆ ಮತ್ತೆ ಪಾಂಡವರ 7 ಅಕ್ಷೋಹಿಣಿ ಸೇನೆ ಸರಿಸಮವಾಗಿ ಹೋರಾಡಿದೆ. ಆದ್ರೆ ಒಂದು ರೀತಿಯಲ್ಲಿ ಲೆಕ್ಕದ ಪ್ರಕಾರ ನೋಡೋದಾದ್ರೆ ದುರ್ಯೋಧನನ ಸೇನೆ ತುಂಬಾ ದೊಡ್ಡದು, 11 ಅಕ್ಷೋಹಿಣಿ. ಪಾಂಡವರ ಸೇನೆ ಸ್ವಲ್ಪ ಸಣ್ಣದು, ಅದಕ್ಕೆ ಹೋಲಿಸ್ಕೊಂಡ್ರೆ 7 ಅಕ್ಷೋಹಿಣಿ ಸೇನೆ. ಆದ್ರೆ ಪಾಂಡವರು ಕೌರವರ ಸೇನೆಯ ಮೇಲೆ ಮತ್ತೆ ಕೌರವರ ಮೇಲೆ ತುಂಬಾ ಭಾರಿಯಾಗಿದ್ದಾರೆ. ಸೊ ಹಾಗಾಗಿ ಏನಂತಂದ್ರೆ, ದುರ್ಯೋಧನ
18ನೇ ದಿವಸದ ಹೊತ್ತಿಗೆ ತನ್ನ ಸಮಸ್ತ ಸೇನಾ ಬಲವನ್ನ ಮತ್ತೆ ಸಮಸ್ತ ಅನುಜರನ್ನ ಅಂದ್ರೆ ತಮ್ಮಂದಿರನ್ನ ಮತ್ತೆ ತನ್ನ ಹಿರಿಯರು ಮತ್ತೆ ಬಂಧು ವರ್ಗದವ್ರನ್ನೆಲ್ಲ ಕಳೆದುಕೊಂಡು ಒಂದು 2-3 ಜನ ಅನುಯಾಯಿಗಳನ್ನ ಹೊಂದಿರುವಂತ ಏಕಾಂಗಿಯಾಗಿರುವಂತ ಒಬ್ಬ ವ್ಯಕ್ತಿಯಾಗ್ಬಿಟ್ಟಿದ. ಸೊ ಏಕಾಂಗಿಯಾಗಿರುವಂತ ಈ ದುರ್ಯೋಧನನ ಜೊತೆಗೆ ಧೃತರಾಷ್ಟ್ರನ ಅಂದ್ರೆ ದುರ್ಯೋಧನನ ತಂದೆ ಆಗಿರುವಂತ ಧೃತರಾಷ್ಟ್ರನ ಮಂತ್ರಿ ಸಂಜಯ ಇದ್ದಾನೆ. ಯುದ್ಧರಂಗದಲ್ಲಿ ಅಂದ್ರೆ ಆ ಮಹಾಭಾರತದ ಕುರುಕ್ಷೇತ್ರ ಯುದ್ಧರಂಗದಲ್ಲಿ ದುರ್ಯೋಧನ ನಡ್ಕೊಂಡು ಬರ್ತಾ ಇದ್ದಾನೆ. ರಾಜ ರಥದಲ್ಲಿ ಬರ್ತಾ ಇದ್ದ. ಒಂದು ಸಂದರ್ಭದಲ್ಲಿ ಅವನಿಗೆ ಬಿಳಿಯ ಒಂದು ಛತ್ರಿ ಇರ್ತಾ ಇತ್ತು, ರಾಜ ಛತ್ರ ಅನ್ನುವಂಥದ್ದು ಅಥವಾ ಶ್ವೇತ ಛತ್ರ ಅನ್ನುವಂಥದ್ದು. ಅದ್ಯಾವುದನ್ನು ಕೂಡ ಇಲ್ಲ. ಬರಿಗಾಲ್ನಲ್ಲಿ ನಡ್ಕೊಂಡು ಬರ್ತಿದ್ದಾನೆ ಯುದ್ಧ ಭೂಮಿಯಲ್ಲಿ. ಯಾರ ಜೊತೆ ಅಂತಂದ್ರೆ ಸಂಜಯನ ಜೊತೆ, ಮಂತ್ರಿ ಸಂಜಯನ ಜೊತೆಗೆ ಬರ್ತಾ ಇದ್ದಾನೆ. ಅವನು ಕೂಡ ತನ್ನ ಮಂತ್ರಿ ಅಲ್ಲ, ಬದಲಿಗೆ ತನ್ನ ತಂದೆಯ ಮಂತ್ರಿ. ಯುದ್ಧರಂಗದಲ್ಲಿ ನಡ್ಕೊಂಡು ಬರ್ಬೇಕಾದ್ರೆ ಯುದ್ಧರಂಗದ ಒಂದು ಚಿತ್ರಣವನ್ನ ರನ್ನ ಕೊಡ್ತಾನೆ. ಅದು ಆಕ್ಚುಲಿ ಸಾಮಾನ್ಯ ಭೂಮಿ ತರ ಇಲ್ಲ, ಬದಲಿಗೆ 18 ದಿವಸ ಯುದ್ಧ ನಡೆದಿರುವಂತ ಭೂಮಿ ಅದು. ಲಕ್ಷಾಂತರ ಜನ ಸತ್ತಿರುವಂತ ಭೂಮಿ, ಲಕ್ಷಾಂತರ ಕುದುರೆಗಳು ಆನೆಗಳು ಸತ್ತಿರುವಂತ ನೆಲ. ಸೊ ಅವರ ರಕ್ತದಿಂದ, ಅವರ ಮಾಂಸದಿಂದ, ಅವರ ದೇಹದಿಂದ ಸುರಿಯುವಂತ ದ್ರವಗಳಿಂದ ನೆನೆದು ಕೆಸರಾಗಿರುವಂತ, ರಕ್ತದಿಂದ ಕೆಂಪಾಗಿರುವಂತ, ರಕ್ತ ಹರಿತಾ ಇರುವಂತಹ, ಮಾಂಸದ ತುಂಡುಗಳು ಬಿದ್ದಿರುವಂತಹ, ಮತ್ತೆ ಆಯುಧಗಳು ಮುರಿದು ಬಿದ್ದಿರುವಂತಹ, ಆಯುಧಗಳ ಮನೆಗಳು ಚೂರು ಚೂರಾಗಿ ಬಿದ್ದಿರುವಂತಹ, ಮತ್ತೆ ಮೇಲ್ಗಡೆ ಇರುವಂತಹ ರಕ್ತದ ಧಾರೆಯಲ್ಲಿ ಅವುಗಳ ಮನೆ ಕಾಣದೇ ಇರುವಂತಹ, ತುದಿ ಕಾಣದೇ ಇರುವಂತಹ, ಅದರ ಮೇಲೆ ನಡ್ಕೊಂಡು ಬರುತ್ತ ಅಲ್ಲಲ್ಲಿ ಬಾಣದ ತುದಿಗಳು ಚುಚ್ಕೊಳ್ತಾ ಇದ್ರೆ, ಈಟಿಯ ಅಥವಾ ಭರ್ಜಿಯ ತುದಿಗಳು ಚುಚ್ಕೊಳ್ತಾ ಇದ್ರೆ, ಮತ್ತೆ ಕಾಲ್ ತೆಗೆದು ಬಿಡಿಸ್ಕೊಂಡು ನಿಧಾನಕ್ಕೆ ಹೆಜ್ಜೆ ಇಟ್ಕೊಂಡು ಬರ್ತಾ ಇರುವಂತಹ ದುರ್ಯೋಧನನ ಒಂದು ಚಿತ್ರಣ ಅಲ್ಲಿ ಕಂಡು ಬರುತ್ತೆ. ಸಂಜಯನ ಜೊತೆಗೆ ಬರ್ತಾನೆ. ಸೊ ಹಂಗೆ ಬರ್ಬೇಕಾದ್ರೆ ಇಲ್ಲಿ ಶುರು ಆಗ್ತಿರುವಂತದ್ದು ನಿಮಗೆ ಎನ್ನುತ್ತಂ ಬರವರೆ ಅಂತ ಇದೆ. ಎನ್ನುತ್ತಂ ಬರವರೆ ಅಂದ್ರೆ ಹಿಂಗೆ ಹೇಳ್ತಾ ಬರ್ತಿರ್ಬೇಕಾದ್ರೆ ಅಂತಂದ್ರೆ ಏನೋ ಹೇಳಿರೋದು ಯಾರು ಅಂತಂದ್ರೆ ದುರ್ಯೋಧನ ಏನ್ ಹೇಳಿದಾನೆ ಅಂತಂದ್ರೆ, ಯುದ್ಧರಂಗದಲ್ಲಿ ಇದೊಂದು ಕಲ್ಪನೆ, ಕವಿಯ ಕಲ್ಪನೆ ಇದು. ಯುದ್ಧರಂಗದಲ್ಲಿ ಏನಾಗತ್ತೆ ಅಂತಂತಂದ್ರೆ ಪಿಶಾಚಿಗಳು ಅಥವಾ ಮರುಳುಗಳು ಅಂತ ಕರೀತಾರೆ, ಭೂತಗಳು ಅಂತಂದ್ಬಿಟ್ಟು. ಇವು ಅಲ್ಲಿ ರಾಶಿ ಬಿದ್ದಿರುವಂತ ಶವಗಳನ್ನ ತಿನ್ನೋದಕ್ಕೆ ನಾಯಿ ನರಿ ಹದ್ದುಗಳ ಜೊತೆಗೆ ಈ ಪಿಶಾಚಿಗಳು ಕೂಡ ಬರ್ತವೆ. ಈ ಪಿಶಾಚಿಗಳ ಭಾಷೆ ಪೈಶಾಚಿ ಅಂತ ಒಂದು ಭಾಷೆನೂ ಕೂಡ ಇತ್ತು. ಗುಣಾಢ್ಯ ಅನ್ನುವಂಥವನು ಪೈಶಾಚಿ ಭಾಷೆಯಲ್ಲಿ ಬೃಹತ್ ಕಥೆ ಅಂತ ತಂದ್ಬಿಟ್ಟು ತುಂಬಾ ದೊಡ್ಡ ಕೃತಿಯನ್ನ ಬರೆದಿದ್ದ. ಅದು ತುಂಬಾ ಪ್ರಖ್ಯಾತವಾದಂತ ಕೃತಿ. ಆ ಕೃತಿಯನ್ನ ಆಧರಿಸಿಕೊಂಡು ಕಥಾ ಸರಿತ್ಸಾಗರ ಅನ್ನುವಂತಹ ಕೃತಿಯನ್ನ ಬರೆಯಲಾಗಿದೆ ಸಂಸ್ಕೃತದಲ್ಲಿ ಅಂತ ಹೇಳ್ತಾರೆ. ಸೋಮದೇವ ಅನ್ನುವಂಥ ಬರೆದಿದೆ. ಸೋಮದೇವನ ಕಥಾ ಸರಿತ್ಸಾಗರ ಅಂದ್ರೆ ಕಥೆಗಳ ತುಂಬಾ ದೊಡ್ಡ ಗುಚ್ಛ ಅದು. ಇಲ್ಲಿ ಏನಂತಂದ್ರೆ ಪಿಶಾಚಿಗಳು ಹೆಣಗಳನ್ನ ಸುತ್ತುವರೆದು ಏನ್ ಮಾಡ್ತಿದ್ದಾವೆ ಅಂತಂದ್ರೆ, ಚಿಂತಾ ಬರ್ತಿರ್ಬೇಕಾದ್ರೆ ತಮ್ಮ ತರನೇ ಇನ್ನೊಂದು ದೊಡ್ಡ ಪಿಶಾಚಿ ಆಗಿರುವಂತ ರಾಕ್ಷಸನಾಗಿರುವ ರಾಕ್ಷಸ ಅಂತ ಅಂದ್ಕೊಂಡ್ರೆ, ತಮಗಿಂತನೂ ಬಲಿಷ್ಠನಾಗಿರುವಂತ ಘಟೋದ್ಗಜನ ಅಂದ್ರೆ ಭೀಮನ ಮಗನಾಗಿರುವಂತ ಘಟೋದ್ಗಜನ ಶವ ಇದೆ. ಆ ಶವವನ್ನು ಕೂಡ ಈ ಪಿಶಾಚಿಗಳು ಬೇರೆ ಮನುಷ್ಯರ ಶವವಿದ್ದ ಜೊತೆಗೇನೆ ಈ ಪಿಶಾಚಿಗಳು ಆ ರಾಕ್ಷಸನ ಘಟೋದ್ಗಜನ ಶವದ ಭಾಗಗಳನ್ನು ತಿಂತಾ ಇದ್ದಾರೆ. ಹಂಗೆ ತಿಂತಿರ್ಬೇಕಾದ್ರೆ ದುರ್ಯೋಧನ ನೋಡ್ತಾನೆ. ಅದು ನೋಡಿ ಅವಾಗ ಅವನು ಹೇಳ್ತಾನೆ ಏನಂತಂದ್ರೆ, ಈ ಸಾಮಾನ್ಯ ಕವಿಗಳು, ನಾವು ಕೂಡ ಕವಿಗಳು ಅಂತ ಅನ್ಕೊಂಡು ಪೈಶಾಚಿ ಭಾಷೆಯಲ್ಲಿ ಕೃತಿಗಳನ್ನ ಬರೆದ್ರೆ, ಅವರು ಪೈಶಾಚಿ ಭಾಷೆಯಲ್ಲಿ ಕೃತಿಯನ್ನ ಬರೆದು ಅತ್ಯಂತ ಉನ್ನತವಾಗಿರುವಂತ ಹೆಸರನ್ನು ಪಡೆದಿರುವಂತ ಗುಣಾಢ್ಯನ ಸಮೀಪಕ್ಕೆ ಬರೋದಕ್ಕೆ ಎಂದಾದ್ರೂ ಸಾಧ್ಯ ಇದೆಯಾ?
ಅದೇ ರೀತಿ ಈ ಕ್ಷುಲ್ಲಕವಾಗಿರುವಂತಹ ಪಿಶಾಚಿಗಳು ಮಹಾಬಲಶಾಲಿಯಾಗಿರುವಂತಹ ಘಟೋದ್ಗಜನ ಶರೀರವನ್ನ ತಿಂದು ಅವನಿಗಿಂತ ಬಲದಲ್ಲಿ ಮಿಗಿಲಾಗೋದಕ್ಕೆ ಸಾಧ್ಯ ಇದೆಯಾ ಅನ್ನುವಂತ ಒಂದು ಮಾತನ್ನ ಹೇಳಿ, ಅಂದ್ರೆ ಸಾಮಾನ್ಯ ಕವಿಗಳು ಗುಣಾಢ್ಯನ ಸಮೀಪಕ್ಕೆ ಬರೋದಕ್ಕೆ ಹೇಗೆ ಸಾಧ್ಯವಿಲ್ಲವೋ ಅದೇ ತರ ಈ ಪಿಶಾಚಿಗಳು ಘಟೋದ್ಗಜನ ಸಮೀಪಕ್ಕೆ ಬಲದಲ್ಲಿ ಸಾಮರ್ಥ್ಯದಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ ಅಂತಂತ ಹೇಳ್ತಾ ಬರ್ತಾ ಇರಬೇಕಾದ್ರೆ, ಸೊ ಆ ಸಂದರ್ಭದಿಂದ ಈ ಕಾವ್ಯ ಭಾಗ ಶುರುವಾಗಿತ್ತು. ಹಿಂಗ್ ಬರ್ತಿರ್ಬೇಕಾದ್ರೆ ಕೆಲವು ಪಿಶಾಚಿಗಳು ಈ ತರ ಮಾತಾಡ್ತಾರೆ. ಅದನ್ನ ನಾನು ನಿಮ್ಗೆ ಸ್ಲೈಡ್ ಅಲ್ಲಿ ಕೊಟ್ಟಿದ್ದೀನಿ. ಈ ಸ್ಲೈಡ್ ಆಕ್ಚುಲಿ ನಾನು ಇದು ವೃತ್ತದಲ್ಲಿದೆ. ವೃತ್ತದಲ್ಲಿ ಅಂದ್ರೆ 4 ಸಾಲಿನ ವೃತ್ತ, 4 ಸಾಲಿನ ವೃತ್ತನ ಓದೋದಕ್ಕೆ ಅನುಕೂಲ ಆಗಂಗೆ ಬಿಡಿಸಿ ಬರೆದಿದ್ದೀನಿ. ಈ ಇದರಲ್ಲಿ ಬರುವಂತ ಸ್ವಲ್ಪ ನಮಗೆ ಅಪರಿಚಿತ ಅಂತ ಅನಿಸುವಂತ ಪದಗಳನ್ನು ಪಕ್ಕದಲ್ಲಿ ಆ ಕೆಂಪು ಬಣ್ಣದ ಅಕ್ಷರಗಳಲ್ಲಿ ಪದಗಳಲ್ಲಿ ನಾನು ಅದನ್ನ ಕೊಟ್ಟಿದ್ದೀನಿ ನೋಡ್ರಿ. ಈ ಪದ್ಯ ಓದುವಂತ ಒಂದು ಕ್ರಮ, ಇದನ್ನು ತಿಳ್ಕೊಳ್ಳೋಣ. ಪದ್ಯ ಓದೋದಕ್ಕೆ ಅನುಕೂಲ ಆಗ್ಲಿ ಅನ್ನುವಂತ ಕಾರಣಕ್ಕೆ ಈ ತರ ಇದನ್ನು ಬಿಡಿಸಿದ್ದೀನಿ. ಈ ಪಿಶಾಚಿಗಳು ಹೇಳ್ಕೊಂಡು ಬರ್ತಾ ಇದ್ವಿ, ದುರ್ಯೋಧನ ನಡ್ಕೊಂಡು ಬರ್ತಿದ್ದಾನೆ, ಯುದ್ಧರಂಗದಲ್ಲಿ ನಡ್ಕೊಂಡು ಬರ್ತಾ ಇದ್ದಾನೆ. ಅದೇ ಸಂದರ್ಭದಲ್ಲಿ ಪಿಶಾಚಿಗಳು ಅವನಿಗೆ ಕೇಳುವಂಗೆ ಮಾತಾಡ್ತಿದ್ದವು. ಪಿಶಾಚಿಗಳು ರಕ್ತ ಹೀರುವಂತವು, ಮಾಂಸ ತಿನ್ನುವಂತವು. ಸೊ ಅವಕ್ಕೆ ಹಸಿವು ಎಷ್ಟು ತಿಂದ್ರು ಕೂಡ ತೀರಲಾಗದಂತ ಹಸಿವು. ಯಾಕಂದ್ರೆ ಅವು ಭೂತಗಳು, ಪಿಶಾಚಿಗಳು, ರಾಕ್ಷಸಗಳು. ಗುರುವಿನ ನೆತ್ತರಂ ಕುಡಿವೆನ ಪೊಡೆ ಅವಂ ದ್ವಿಜ ವಂಶಜಂ. ಈ ಪಿಶಾಚಿಗಳು ಹೇಳ್ತಾ ಇರುವಂತದ್ದು. ಗುರುವಿನ ನೆತ್ತರಂ ಕುಡಿವೆನ ಪೊಡೆ ಅವಂ ದ್ವಿಜ ವಂಶಜಂ, ನಿಜಾವರಜನ ನೆತ್ತರಂ ಕುಡಿವೆನ ಪೊಡೆ ಭೀಮನೆ ಪೀರ್ತ. ಎಯ್ದ ಭೀಷ್ಮರ ಬಿಸಿ ನೆತ್ತರಂ ಕುಡಿ ಒಡೆ ಇನ್ನುಂ ಓಳಂ. ಕುರುರಾಜ ದುರ್ಯೋಧನ ನೋಡಿ ಹೇಳ್ತಾ ಇರುವಂತದ್ದು, ಕುರುರಾಜ ನಿನ್ನ ನೆತ್ತರ ಸವಿ ನೋಳ್ಪೊಡೆ ಅಹಂ ಬಯಸಿ ಬಂದೆ ಪಿನ್. ನಿನ್ನ ರಕ್ತದ ರುಚಿಯನ್ನ ನೋಡೋಣ ಅಂತಂದ್ಬಿಟ್ಟು ನಾನು ಬಯಸಿ ಬಂದಿದ್ದೀನಿ. ಎಂದುದೊಂದು ಪುಲ್ಮರಳು, ಒಂದು ಹುಲುಮರಳು, ಒಂದು ಕ್ಷುಲ್ಲಕ ರಾಕ್ಷಸ ಅಥವಾ ಒಂದು ಕ್ಷುಲ್ಲಕ ಪಿಶಾಚಿ. ದುರ್ಯೋಧನ ಬರ್ತಾ ಇದ್ರೆ ದುರ್ಯೋಧನ ಎದುರುಗಡೆ ನಿಂತ್ಕೊಂಡು ಈ ತರ ಹೇಳ್ತಾ ಇದ್ದ. ದುರ್ಯೋಧನ ಮನಸ್ಸು ಘಾಸಿ ಆಗೋದಿಲ್ವೋ? ದುರ್ಯೋಧನ ಮನಸ್ಸು ಘಾಸಿ ಆಗುತ್ತೆ, ಅವನು ವಿಲಾಪ ಆಗ್ಬೇಕು. ಯುದ್ಧ ಅಂತಂದ್ರೆ ಸಾಮಾನ್ಯ ಅಲ್ಲ, ಸುಮ್ಮನೆ ಅಲ್ಲ. ನಮಗೆ ದೂರದಲ್ಲಿ ಆಕ್ಚುಲಿ ನಾವು ಕೇಳಿ ಯುದ್ಧವನ್ನ ಬಲ್ಲೆವು ಅಷ್ಟೇ. ಯುದ್ಧ ನಾವು ಕೇಳಿದೀವಿ ಅಷ್ಟೇ, ಯುದ್ಧವನ್ನು ನಾವು ನೋಡಿಲ್ಲ. ಟಿವಿನಲ್ಲಿ ನೋಡ್ತಿದ್ವಿ. ಯುದ್ಧ ಅಂತಂದ್ರೆ ನಮ್ಗೊಂದು ಇಲ್ಲಿ ಕುತ್ಕೊಂಡು ನಮ್ಗೆ ರೋಮಾಂಚನ ಆಗುತ್ತೆ. ನಿಜವಾಗಿ ಯುದ್ಧ ಆ ತರ ಇರೋದಿಲ್ಲ. ಅದು ತುಂಬಾ ಭಯಾನಕವಾಗಿರುವಂಥದ್ದು, ಅನುಭವಿಸಿದವರಿಗೆ ಗೊತ್ತಿರುತ್ತೆ. ಸೊ ಇಲ್ಲಿ ಒಂದು ಪಿಶಾಚಿ ಬರ್ತಾ ಇದೆ. ಈ ಪಿಶಾಚಿ ಬಂದು ಹೇಳ್ತಾ ಇದೆ, ದುರ್ಯೋಧನ ಎದುರುಗಡೆ ನಿಂತ್ಕೊಂಡು ಹೇಳ್ತಾ ಇದ್ದೆ, ಗುರುವಿನ ನೆತ್ತರಂ ಕುಡಿವೆನ ಪೊಡೆ ಅವಂ ದ್ವಿಜ ವಂಶಜಂ. ಇಲ್ಲಿ ಗುರು ಯಾರು ಅಂತಂದ್ರೆ ಪಾಂಡವರು ಮತ್ತು ಕೌರವರಿಗೆ ಧನುರ್ವಿದ್ಯೆಯನ್ನು ಹೇಳ್ಕೊಟ್ಟಿರುವಂತಹ ದ್ರೋಣ. ಆ ದ್ರೋಣಾಚಾರ್ಯನ ರಕ್ತವನ್ನ ಕುಡಿಯೋಣ ಅಂತಂತ ಅನ್ಕೊಂಡ್ರೆ ಅವನು ದ್ವಿಜ ಅಂತಂತಂದ್ರೆ ಬ್ರಾಹ್ಮಣ, 2 ಸತಿ ಹುಟ್ಟಿರುವಂತವನು ಅಂತಂತ ಅರ್ಥ. 2 ಸತಿ ಹುಟ್ಟಿರೋದು ಅಂತಂದ್ರೆ ಬ್ರಾಹ್ಮಣ ಆಕ್ಚುಲಿ 2 ಸತಿ ಹುಡ್ತಾನೆ. ತಾಯಿಯ ಗರ್ಭದಿಂದ ಹುಟ್ಟುವಂಥದ್ದು ಒಂದು, ಇನ್ನೊಂದು ಯಜ್ಞೋಪವೀತ ಧಾರಣೆ ಆದಾಗ ಜನಿವಾರವನ್ನು ಧರಿಸುವಂತ ಸಂದರ್ಭದಲ್ಲಿ ಅವನಿಗೆ ಬ್ರಾಹ್ಮಣ್ಯತ್ವದ ದೀಕ್ಷೆಯನ್ನು ಕೊಡ್ಬೇಕಾದ್ರೆ, ಗಾಯತ್ರಿ ಮಂತ್ರದ ಉಪದೇಶ ಮಾಡಬೇಕಾದ್ರೆ ಅವನಿಗೆ ಇನ್ನೊಂದು ಸತಿ ಗುರುವಿನ ಮುಖಾಂತರ ಹುಟ್ಟುತ್ತಾನೆ ಅಂತ ತಂದ್ಬಿಟ್ಟು ಒಂದು ಅಭಿಪ್ರಾಯ. ಸೊ ಅವನು ದ್ವಿಜ, 2 ಸತಿ ಹುಟ್ಟಿರುವಂತವನು. ಇನ್ನೊಂದು ದ್ವಿಜ ಅನ್ನೋದಕ್ಕೆ ಇನ್ನೊಂದು ಅರ್ಥ ಇದೆ. ದ್ವಿಜ ಅಂತಂದ್ರೆ ಆನೆಗೂ ಕೂಡ ದ್ವಿಜ ಅಂತಂತ ಕರೀತಾರೆ. ಇಲ್ಲಿ ದ್ರೋಣನ ರಕ್ತವನ್ನ ಕುಡಿಯೋಣ ಅಂತಂತಂದ್ರೆ ಅವನು ಬ್ರಾಹ್ಮಣನ ರಕ್ತವನ್ನ ಕುಡಿಯೋದಕ್ಕಾಗೋದಿಲ್ಲ, ಯಾಕಂದ್ರೆ ಬ್ರಹ್ಮಹತ್ಯೆ ದೋಷ ಬರುತ್ತೆ. ಸೊ ಹಾಗಾಗಿ ಅವನ ರಕ್ತವನ್ನ ಕುಡಿಯಂಗಿಲ್ಲ. ಇನ್ನ ನೆಕ್ಸ್ಟ್ ಉಳಿದಿರುವಂತವ್ರು ಯಾರು? ನಿಜಾವರಜನ ಅಂದ್ರೆ ನಿನ್ನ ತಮ್ಮನಾಗಿರುವಂತ ದುಶ್ಯಾಸನನ ರಕ್ತವನ್ನ ಕುಡಿಯೋಣ ಅಂತಂತಾರೆ. ನೆತ್ತರು ಅಂತಂದ್ರೆ ರಕ್ತ. ನಿಜಾವರಜನ ನೆತ್ತರ ಕುಡಿವೆನ ಪೊಡೆ, ದುಶ್ಯಾಸನ ರಕ್ತವನ್ನ ಕುಡಿಯೋಣ ಅಂತಂದ್ಬಿಟ್ಟು ಅವನ ಹೆಣವನ್ನ, ಅವನ ಶರೀರವನ್ನ ಬಾಗಿದು ನೋಡಿದ್ರೆ ಅಲ್ಲಿ ರಕ್ತನೇ ಇಲ್ಲ. ಏನಾಗಿದೆ? ಆ ರಕ್ತವನ್ನೆಲ್ಲ ಯಾರು ಕುಡಿದಿದ್ದಾರೆ ಅಂತಂದ್ರೆ ಭೀಮನೇ ಕುಡಿದು ಬಿಟ್ಟಿದ್ದಾನೆ ಯುದ್ಧದಲ್ಲಿ, ಅದಾಗಿದೆ. ಸೊ ಹಾಗಾಗಿ ಏನಂತಂದ್ರೆ ದುಶ್ಯಾಸನ ರಕ್ತವನ್ನ ಕುಡಿಯೋಣ ಅಂತಂತಂದ್ರೆ ಭೀಮನೇ ಕುಡಿದು ಖಾಲಿ ಮಾಡಿದಾನೆ, ಏನು ಇಲ್ಲ. ಇನ್ನ ಇರುವಂತಹ
ಭೀಷ್ಮರ ಬಿಸಿ ನೆತ್ತರಂ ಕುಡಿಯುವಡೆ. ಬಿಸಿ ನೆತ್ತರ ನೋಡ್ರಿ, ಇಲ್ಲಿ ಬಿಸಿ ನೆತ್ತರ ಬಂದ್ಬಿಟ್ರು. ಇದೆ ಅಂತಂದ್ರೆ ತುಂಬಾ ಚೆನ್ನಾಗಿ ಬಿಡದೆ, ಒಂಚೂರು ಕೂಡ ಬಿಡದೆ ಭೀಷ್ಮರ ಬಿಸಿ ನೆತ್ತರನ್ನ, ಪಿತಾಮಹನಾಗಿರುವಂತ ತಾತನಾಗಿರುವಂತಹ ಭೀಷ್ಮರ ಬಿಸಿ ನೆತ್ತರನ್ನ ಕುಡಿಯೋಣ ಅಂತಂತಂದ್ರೆ ಇನ್ನೂ ಮೂಳಂ ಅವನು ಸತ್ತಿಲ್ಲ, ಇನ್ನೂ ಕೂಡ ಇದ್ದಾನೆ. ಯಾಕೆಂತಂದ್ರೆ ಭೀಷ್ಮ ಇಚ್ಛಾಮರಣಿ. ಅವನ ತಂದೆಯಾಗಿರುವಂತಹ ಶಂತನು ಏನ್ ಮಾಡಿರ್ತಾನೆ ಅಂತಂದ್ರೆ ಅವನಿಗೊಂದು ವರವನ್ನ ಕೊಟ್ಟಿರ್ತಾನೆ, ನೀನು ಬಯಸಿದಾಗ ನೀನು ಸಾಗಿ ಅಂತ ತಂದ್ಬಿಟ್ಟು, ನೀನು ಬಯಸಿದಾಗ ನಿನ್ನ ಮರಣ ಉಂಟಾಗ್ಲಿ ಅಂತ ತಂದ್ಬಿಟ್ಟು. ಸೊ ಹಾಗಾಗಿ ಅವನು ಉತ್ತರಾಯಣದ ಕಾಲವನ್ನ ನೋಡ್ಕೊಂಡು ಆ ಕಾಲ ಬರಲಿ ಅಂತ ತಂದ್ಬಿಟ್ಟು ಇನ್ನೂ ಕೂಡ ಶರಶಯ್ಯ ಮೇಲೆ ಹಂಗೆ ಮಲಗಿರ್ತಾನೆ. ಅವನು ಇನ್ನೂ ಕೂಡ ಮರಣ ಹೊಂದಿರೋದಿಲ್ಲ. ಭೀಷ್ಮನ ಬಿಸಿನೆತ್ತರನ್ನ ಕುಡಿಯೋದಕ್ಕಾಗೋದಿಲ್ಲ, ಯಾಕಂದ್ರೆ ಅವನು ಇನ್ನೂ ಕೂಡ ಬದುಕಿದ್ದಾನೆ. ಆದ್ದರಿಂದ ಕುರುರಾಜ ನೋಡ್ರಿ ಹೇಳ್ತಿರುವಂತದ್ದು, ಕುರುರಾಜ ರಾಜ್ಯ ಏನೂ ಇಲ್ಲ ಈಗ ಅವನ ಹತ್ರ, ದುರ್ಯೋಧನನ ಹತ್ರ ಎಲ್ಲನೂ ಕೂಡ ಕಳ್ಕೊಂಡ್ಬಿಟ್ಟಿದ್ದಾನೆ. 11 ಅಕ್ಷೋಹಿಣಿ ಸೇನೆ ಇಲ್ಲ, ಅವನ 100 ಜನ ಅನುಜರಿಲ್ಲ, ಅವನ ಆತ್ಮೀಯ ಬಂಧುವರ್ಗವಿಲ್ಲ, ಏನೂ ಕೂಡ ಇಲ್ಲ, ರಥನೂ ಕೂಡ ಇಲ್ಲ. ಯುದ್ಧ ಭೂಮಿಯಲ್ಲಿ ಬರಿಗಾಲಿನಲ್ಲಿ ನಡ್ಕೊಂಡು ಬರ್ತಾ ಇರುವಂತ ಈ ದುರ್ಯೋಧನನಿಗೆ ಕುರುರಾಜ ಹಂಗಿಸ್ತಾ ಇರುವಂತ. ಕುರುರಾಜ ನಿನ್ನ ನೆತ್ತರ ಸವಿನೋಳ್ಪೊಡೆ. ಸೊ ಹಾಗಾಗಿ ಏನಂತಾನೆ, ಭೀಷ್ಮ ಇದ್ದಾನೆ, ಅವನಿನ್ನೂ ಕೂಡ ಮರಣ ಹೊಂದಿಲ್ಲ, ಅಥವಾ ಅವನಿನ್ನೂ ಕೂಡ ಇದ್ದಾನೆ, ಅವನು ಇಹಲೋಕವನ್ನು ತ್ಯಜಿಸಿಲ್ಲ. ಹಾಗಾಗಿ ನಿನ್ನ ರಕ್ತದ ರುಚಿಯನ್ನ ನೋಡೋಣ, ಸವಿ ನೋಡುದು, ನಿನ್ನ ರಕ್ತದ ರುಚಿ ನೋಡೋಣ ಅಂತಂದ್ಬಿಟ್ಟು ಬಯಸಿ ಬಂದ ಪೆನ್ನು, ಬಯಸಿ ಇಚ್ಛೆ ಪಟ್ಟು ಆಸೆ ಪಟ್ಟು ಬಂದಿದ್ದೀನಿ ಅಂತಂದ್ಬಿಟ್ಟು ದುರ್ಯೋಧನನ ಎದುರುಗಡೆ ಒಂದು ಕ್ಷುಲ್ಲಕವಾಗಿರುವಂತ ಒಂದು ಪಿಶಾಚಿ ಬಂದ್ಬಿಟ್ಟು ಹಿಂಗ್ ಕೇಳ್ತಾ ಇದೆ. ಸೊ ಈ ತರ ಹೇಳ್ತು. ಹಿಂಗ್ ಹೇಳಿದಾಗ ಹಿಂಗ್ ಹೇಳಿ ತನ್ನ ಮಾತನ್ನ ನಿಲ್ಲಿಸ್ಲಿಲ್ಲ ಅಂತ, ಮಾತನ್ನ ಹೇಳ್ತಾ ಬಂತು. ಹಂಗೆ ಹೇಳಿ ಮುಂದೆ ಬಂದು ನಿಂತ್ಕೊಳ್ತಾ, ದುರ್ಯೋಧನ ಮುಂದೆ ಬಂದು ನಿಂತ್ಕೊಳ್ತಿದ್ದೆ. ಆದ್ರೆ ದುರ್ಯೋಧನ ಅದನ್ನ ಕೇಳ್ಬಿಟ್ಟು ಕಡೆಗಣಿಸಿ, ಇದು ಕ್ಷುಲ್ಲಕವಾಗಿರುವಂತಹ ಪಿಶಾಚಿ, ಇದ್ರ ಮಾತನ್ನ ಏನ್ ಕೇಳ್ಬೇಕು ಅಂತ ಅಂದ್ಬಿಟ್ಟು ಸುಮ್ ಕೇಳಿ ಕಿವಿ ಮೇಲೆ ಹಾಕೊಂಡು ಮತ್ತೆ ಬಿಟ್ಟು ಬರೆ ಮುಂದೆ ಬರ್ತಾ ಇದ್ದ, ಮುಂದೆ ನಡ್ಕೊಂಡು ಬರ್ತಾ ಇದ್ದ. ಆದ್ರೆ ಪಿಶಾಚಿ ಏನ್ ಬಿಡ್ಲಿಲ್ಲ, ಅದನ್ನು ಕೂಡ ಜೊತೆಲೇ ಬಂತು. ಮುಂದೆ ದುರ್ಯೋಧನ ನಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಅಲ್ಲೇನಾಗ್ತಿದೆ ಅಂತಂದ್ರೆ, ಕದನದೋಳ್ ಉಣ್ಮಿದ, ನೋಡ್ರಿ ಇದು ಓದುದು ಗಮಸ್ರಿ, ಕದನದೋಳ್ ಉಣ್ಮಿದ ಒಳ್ಮಿದುಳ ಕರ್ದಮದೋಳ್ ಜಗುಳ್ದ ಅಂಗ್ರಿ ಜಾರಿ ಪೋಪುದು, ಜಗುಳ್ದ ಅಂಗ್ರಿ ಜಾರಿ ಪೋಪುದುಂ ಒಡನಿರ್ದ ಸಂಜಯನ್ ಇಳೇಶ್ವರನಂ ಪಿಡಿದು ಊರು ಭಂಗಮಾಗದೇವಲಂ ಎಂದೊಡೆ ಆಗದು ಎನೆ ಪುಲ್ಮರುಳ್ ಒಂದು ಎಡೆ ಹೋಗಿ, ಒಂದು ಅಲ್ಲ ಹಿಂಬಾಲಿಸುತ್ತಲ್ಲ ಆ ಮರಳು ಅಥವಾ ಇನ್ನೊಂದು ಪಿಶಾಚಿ, ಆ ಎಡೆ ಹೋಗಿ ಭೀಮ ಕೋಪದೆ ನಿನಗೆ ಊರು ಭಂಗ ಭಯಮಾಗದೆ ಪೋಪುಮೆ ಕೌರವೇಶ್ವರ. ನೋಡ್ರಿ ಅದು ಹೇಳ್ತಿರುವಂಥದ್ದು, ಭೀಮ ಕೋಪದೆ ನಿನಗೆ ಊರು ಭಂಗ ಭಯಮಾಗದೆ ಪೋಪುಮೆ ಕೌರವೇಶ್ವರ ಅಂತ ಹೇಳ್ತಾ ಇದೆ. ರಣ ಎಷ್ಟು ಚೆನ್ನಾಗಿ ಅದನ್ನ ಹೇಳ್ತಾನೆ. ಮುಂದೆ ನಡ್ಕೊಂಡು ಬರ್ತಾ ಇದ್ದಾನೆ, ಯಾರು ದುರ್ಯೋಧನ ನಡ್ಕೊಂಡು ಬರ್ತಿರ್ಬೇಕಾದ್ರೆ ಕದನದೋಳು ಉಣ್ಮಿದ, ರಣರಂಗ ಹೆಂಗಿದೆ ರಣ ಹೇಳ್ತಿರುವಂಥದ್ದು. ರಣ ಹೇಳ್ತಿದ್ದಾನೆ ಕದನದಲ್ಲಿ 18 ದಿವಸದ ಈ ಯುದ್ಧದ ಸಂದರ್ಭದಲ್ಲಿ ಹುಣ್ಣು ನೋಡ್ರಿ, ಪಕ್ಕದಲ್ಲಿ ಅರ್ಥ ಕೊಟ್ರಿ. ಹುಣ್ಣು ಅಂತಂದ್ರೆ ಹೊರಹೊಮ್ಮಿರುವಂಥದ್ದು, ಹೊರಗಡೆ ಬಂದಿರುವಂಥದ್ದು. ಯಾವುದು? ಒಳ್ಮಿದು, ಒಳಗಡೆ ಇರುವಂತ ಮೆದುಳು ಹೊರಗಡೆ ಬಂದ್ಬಿಟ್ಟಿದೆ. ಅಂದ್ರೆ ತಲೆ ಒಡೆದು ಏನಾಗಿದೆ ಅಂತಂದ್ರೆ ತಲೆಯಿಂದ ಮೆದುಳು ಹೊರಗಡೆ ಬಂದಿದೆ. ದುರ್ಯೋಧನ ಅದು ಮೇಲ್ಗಡೆ ರಕ್ತ ಇದೆ, ರಕ್ತ ನಿಂತಿದೆ ಭೂಮಿ ಮೇಲ್ಗಡೆ, ಅದ್ರ ಒಳಗಡೆ ಮೆದುಳಿದೆ. ಅದ್ರ ಮೇಲೆ ಕಾಲಿಟ್ಟಿದ್ದಾನೆ, ಗೊತ್ತಿಲ್ಲ ದುರ್ಯೋಧನ. ಕಾಲಿಟ್ಟಿದ್ದಷ್ಟನ್ನೇ ಅದು ಅಲ್ಲಿ ಮೆದುಳಿದೆ, ಮತ್ತೆ ರಕ್ತದಿಂದ ನೆಂದಿರುವಂತ ಭೂಮಿ ಕೆಸರಾಗಿ, ಕರ್ದಮ ಅಂದ್ರೆ ಕೆಸರು. ಆ ಕದನದಲ್ಲಿ, ಆ ಮಹಾ ಸಂಗ್ರಾಮದಲ್ಲಿ ವೀರರು ಅಥವಾ ಯೋಧರ ತಲೆ ಒಡೆದು ಬಿಟ್ಟು ಅದರಿಂದ ಹೊರಗಡೆ ಬಂದಿರುವಂತ ಮೆದುಳಿದಾವೆ. ಆಮೇಲೆ ರಕ್ತದಿಂದ ನೆಂದಿರುವಂತ ಕೆಸರಾಗಿರುವಂತ ಭೂಮಿ ಇದೆ. ಅದರ ಮೇಲೆ ಅಲ್ಲಿ ಒಂದು ಮೆದುಳ ಮೇಲೆ ಕಾಲಿಟ್ಟಂತ ದುರ್ಯೋಧನ, ಗೊತ್ತಿಲ್ಲ
ನಡ್ಕೊಂಡು ಬರ್ತಾ ಇದ್ದಾನೆ. ಕಾಣ್ತಿಲ್ಲ, ರಕ್ತದ ಒಳಗಡೆ ಏನು ಕಾಣೋದಿಲ್ಲ. ನೀರಾದ್ರೆ ಪಾರದರ್ಶಕ, ರಕ್ತ ಪಾರದರ್ಶಕ ಅಲ್ಲ. ಸೊ ಕದನದಲ್ಲಿ ಹೊರಹೊಮ್ಮಿರುವಂತ ಒಳ ಮಿದುಳಿಂದ ಕೂಡಿರುವಂತ ಆ ಕೆಸರಿನ ಮೇಲೆ ಕಾಲಿಟ್ಟಾಗ ಅಂಗ್ರಿ ಜಿಗಳ್ತಾ ಇದೆ. ಅಂಗ್ರಿ ಅಂತಂದ್ರೆ ಪಾದ ಹಂಗೆ ಸರ್ರಂತ ಜಾರಿ ಹೋಗ್ತಾ ಇದೆ ದುರ್ಯೋಧನ. ಜಾರಿ ಹೋಗ್ತಿದ್ದಂಗೆನೆ ಏನ್ ಬಿಡಬೇಕು, ಜೊತೆ ಇರುವಂತ ಸಂಜಯ್ ಏನ್ ಮಾಡ್ತಿದ್ದಾನೆ ಅಂತಂದ್ರೆ ತಕ್ಷಣ ಹಿಡ್ಕೊಳ್ತಾ ಇದ್ದಾನೆ. ಒಡನಿದ್ದ ಸಂಜಯಂ ಇಳೇಶ್ವರನಂ ಪಿಡಿದು. ನೋಡ್ರಿ ಪದ ಹೆಂಗೆ ತರ್ತಿದ್ರೆ ಮತ್ತೆ ರನ್ನ ಏನ್ ಮಾಡ್ತಿದ್ದಾನೆ ಅಂತಂದ್ರೆ ಗುರುರಾಜ ಇಳೇಶ್ವರ, ಮತ್ತಿಲ್ಲಿ ಮುಂದೆ ಕೌರವೇಶ್ವರ. ಇಳೇಶ್ವರ, ಇಳೆ ಅಂದ್ರೆ ಭೂಮಿಗೆ ಒಡೆಯನಾಗಿರುವಂತಹ ಅಂತ ಹೇಳ್ತಿದ್ದಾನೆ. ಆದ್ರೆ ಅವನು ಭೂಮಿಗೆ ಒಡೆಯನು ಅಲ್ವೋ ಅನ್ನುವಂಥದ್ದು ಈಗ ಯೋಚಿಸಬೇಕಾಗಿರುವಂತಹ ಸಂಗತಿ. ಭೂಮಿಗೆ ಒಡೆಯನಾಗಿರುವಂತ ಇಳೇಶ್ವರನಾಗಿರುವಂತ ಆ ದುರ್ಯೋಧನ ಹಿಡಿದು ಊರು ಭಂಗಮಾಗದೇವಲಂ ನೋಡ್ರಿ ಹೇಳ್ತಿರುವಂಥದ್ದು. ಕಾಲೇನು ಮುರಿದೋಗ್ಲಿಲ್ಲ ತಾನೆ. ಊರು ಅಂತಂದ್ರೆ ಕಾಲು ಅಂತ, ತೊಡೆಯನ್ನು ಮುರಿದೋಗ್ಲಿಲ್ಲ ತಾನೆ ಅಂತ ತಂದ್ಬಿಟ್ಟು ಹಿಡಿದುಕೊಂಡಿದ ತಕ್ಷಣ ಹೆಂಗೆ ಸಂಜಯ್ ಕೇಳ್ತೀನಿ, ತೊಡೆಯನ್ನು ಮುರಿಲಿಲ್ಲ ತಾನೆ ಅಂದ ತಕ್ಷಣ ಇಲ್ಲ ಆಗದು ಏನಾಗ್ಲಿಲ್ಲ ಅಂತ ತಂದ್ಬಿಟ್ಟು ದುರ್ಯೋಧನ ಹೇಳ್ತಿದ್ದೆ. ಹಿಂಗೆ ಸಂಜಯ ದುರ್ಯೋಧನರ ಮಧ್ಯೆ ಸಂಭಾಷಣೆ ನಡೆದಿದೆ. ಆ ಸಂಭಾಷಣೆ ನಡೀತಿದ್ದಂಗೆನೆ ಎದುರುಗಡೆ ಒಂದು ಪಿಶಾಚಿ ಬಂತು. ಆ ಪಿಶಾಚಿ ಬಂದು ಹೇಳ್ತಿದ್ದೆ, ಆ ಪುಲ್ಮರಳು ಪುಲ್ಮರಳೊಂದು ಎಡೆ ಹೋಗಿ ಮಧ್ಯದಲ್ಲಿ ಬಂದು, ಎಡೆ ಅಂತಂದ್ರೆ ಮಧ್ಯದಲ್ಲಿ ಬಂದ್ಬಿಟ್ಟು ಹೇಳ್ತಾ ಇದೆ, ಕಾಲು ಮುರಿದಿಲ್ಲ ಅಂತಂತ ಹೇಳ್ತಾ ಇದೆಯಲ್ವಾ, ಆದ್ರೆ ಭೀಮನ ಕೋಪದಿಂದ, ಭೀಮ ಇನ್ನೂ ಇದ್ದಾನೆ, ಅವ್ನು ನಿನ್ನೆ ಹುಡುಕ್ತಾ ಇದ್ದಾನೆ. ಯಾಕೆ ಅಂತಂದ್ರೆ ಎಲ್ಲಾ ಕೌರವರನ್ನ, ಎಲ್ಲಾ ಕುರುವಂಶಜರನ್ನ ಅಥವಾ ಕೌರವನ ಅನುಜರನ್ನ, ಕೌರವ ಅಂತಂದ್ಬಿಟ್ಟು ದುರ್ಯೋಧನನಿಗೆ ಕರೀತಾರೆ, ಆದ್ರೂ ಕೂಡ 100 ಜನರನ್ನು ಕೂಡ ಸೇರಿಸ್ಕೊಂಡು ಕೌರವರಂತನೂ ಕೂಡ ಕರೀತಾರೆ. ಭೀಮ ಈ 99 ಜನರನ್ನು ನಾನು ಕೊಂದಿದ್ದೀನಿ, ಆದ್ರೆ ಉಳ್ಕೊಂಡಿರುವಂತವನು ಮುಖ್ಯ ಶತ್ರು ಇದ್ದಾನೆ, ಅವನು ದುರ್ಯೋಧನ ಕೊಡ್ಬೇಕಲ್ಲ ಅಂತಂದ್ಬಿಟ್ಟು ದಿಕ್ಕುಗಳಲ್ಲಿ ಹುಡುಕ್ತಾ ಇದ್ದಾನೆ. ನೀನು ಇನ್ನೂ ಸಿಕ್ಕಿಲ್ಲ. ಆ ಭೀಮನ ಕೋಪ ಎಲ್ಲೇ ಮೀರ್ತಾ ಇದೆ. ಆ ಭೀಮನ ಕೋಪದಿಂದ ಭೀಮ ಏನಾದ್ರೂ ನೋಡ್ದ ಅಂತಂತಂದ್ರೆ ಏನೋ ತೊಡೆ ಮುರಿದಿಬ್ಬಿಡಪ್ಪ. ಯಾಕಂದ್ರೆ ಅವನು ಶಪಥ ಮಾಡ್ಬಿಟ್ಟಿದ್ದಾನೆ, ನೀನು ತೊಡೆಯನ್ನ ಮುರಿತೀನಿ ಅಂತಂದ್ಬಿಟ್ಟು, ಮತ್ತೆ ಕಿರೀಟವನ್ನ, ತಲೆಯನ್ನ ಒದಿತೀನಿ ಕಾಲಿನಿಂದ ಅಂತಂದ್ಬಿಟ್ಟು. ಸೊ ಅವನು ಶಪಥವನ್ನ ಮಾಡಿದ್ದಾನೆ. ಆದ್ರಿಂದ ಭೀಮನ ಕೋಪದಿಂದ ನಿನಗೆ ಊರು ಭಂಗ ಭಯಮಾಗದೆ ಹೋಗುವುದೇ, ತೊಡೆ ಮುರಿಯುವಂತ ಭಯ ನಿನಗೆ, ಭೀಮನ ಕೋಪದಿಂದ ತೊಡೆ ಮುರಿದೋಗತ್ತೆ ಅನ್ನುವಂತ ಭಯ ಇನ್ನ ಬಿಟ್ಟು ಹೋಗುತ್ತಾ ಅಂದ್ರೆ ಇದೆ ಕೌರವೇಶ್ವರ ಅಂತ ತಂದ್ಬಿಟ್ಟು ಒಂದು ಪಿಶಾಚಿ ಹೇಳ್ತಾ ಇದೆ. ಇದು ಈ ಭಾಗ. ನೆಕ್ಸ್ಟ್ ವಚನ ಒಂದು ಬರ್ತದೆ. ವಚನ ಅಂತಂದ್ರೆ ಗದ್ಯ ಭಾಗ. ಚಂಪು ಕಾವ್ಯಗಳಲ್ಲಿ ಆಕ್ಚುಲಿ ಬೇರೆ ಕಂದ ಪದ್ಯ ಮತ್ತೆ ವೃತ್ತಗಳು, ಆಮೇಲೆ ಗದ್ಯ ಇವೆಲ್ಲನೂ ಕೂಡ ಬರುತ್ತೆ. ತ್ರಿಪದಿ ಇತ್ಯಾದಿಗಳೆಲ್ಲ ಬರುತ್ತೆ. ಇಲ್ಲಿ ವಚನ, ಇದನ್ನ ಗದ್ಯ ಅಂತ ಕರೀತಾರೆ. ಈ ರೀತಿ ಭೀಮನ ಕೋಪದಿಂದ ನಿನಗೆ ಇನ್ನ ತೊಡೆ ಮುರಿಯದೇ ಇರುತ್ತಾ ಕೌರವೇಶ್ವರ ಹೇಳ್ತಿರೋದು. ಕೌರವೇಶ್ವರ ಈ ಮಾತನ್ನ ಹೇಳಿ ಆ ಪಿಶಾಚಿ ಹೇಳಿದ್ದನ್ನ ಕೇಳಿಬಿಟ್ಟು ಸಿಟ್ಟು ಬರಬೇಕು ದುರ್ಯೋಧನನಿಗೆ, ಭಯಂಕರ ಕೋಪ. ಯಾಕಂತಂದ್ರೆ ಅವನ ಕೋಪವನ್ನ ಸೂಚಿಸುವಂಗೆ ಅವನ ರಥದ ಮೇಲೆ ಕಟ್ಟುವಂತ ಧ್ವಜ ಯಾವುದು ಅಂತಂದ್ರೆ ಸರ್ಪಧ್ವಜ, ಪಣಿರಾಜಕೇತನ ಅಂತಾನೆ ಕರೀತಾರೆ, ಅಥವಾ ಉರಗ ಪದಾಕ ಅಂತಾನು ಕೂಡ ರನ್ನ ಕರೆದಿದ್ದಾನೆ. ಸರ್ಪದ ದ್ವೇಷ ಇದ್ದಂಗೆ. ಅದು ಈಗೇನಾಗಿದ್ದಾನೆ ನೋಡ್ರಿ, ಎಂದ ಮರಳ ಮಾತು ತನಗೆ ಕರ್ಣ ಕಠೋರವಾಗಿ. ಆ ಮಾತನ್ನ ಕೇಳಿ ತಡ್ಕೊಳ್ಳೋದಕ್ಕಾಗಲಿಲ್ಲ ದುರ್ಯೋಧನಿಗೆ. ಕರ್ಣ ಕಠೋರವಾಗಿ ಕೇಳಿಸ್ತು. ಕರ್ಣಕ್ಕೆ ಅಂದ್ರೆ ಕಿವಿಗೆ ಕಠೋರವಾಗಿ ಕೇಳಿಸ್ತು. ಯಾವುದು? ಆ ಮರಳಿನ ಮಾತು ಅಥವಾ ಪಿಶಾಚಿಯ ಮಾತು. ತನಗೆ ಕರ್ಣ ಕಠೋರವಾಗಿ ಹಿಂದೆ ನಡೆದ ಒಂದು ಸಂಗತಿ ನೆನಪಾಯ್ತು ದುರ್ಯೋಧನಿಗೆ. ಏನು? ತನಗೆ ಮುನ್ನ ಮೈತ್ರೇಯರು ಕೊಟ್ಟ ಊರು ಭಂಗ ಶಾಪಮಂ ನೆನೆದು ಮನದೊಳ್ ಕಟ್ಟು ಕಡೆದು ತಾಂ ಮಹಾಸತ್ವನ್ ಅಪ್ಪುದರಿಂದಂ ಒಂದು ಬಗೆಯದೆ ಮರುಳ ಮಾತಿನೊಳ್ ಪುರುಳೇನ್ ಎಂದು ಅರಸಂ ಹೋಗೆ ಮುಂದೆ ನಡೀತಾ ಇದೆ. ಭೀಮನ ಕೋಪದಿಂದ ನಿನ್ನ ತೊಡೆ ಮುರಿದೇ ಇರುತ್ತಾ ದುರ್ಯೋಧನ, ಕೌರವೇಶ್ವರ ಅಂತ ಆ ಮರಳು ಹೇಳ್ತಾ ಇದ್ದಂಗೆ ದುರ್ಯೋಧನ್ಗೆ ಹಿಂದೆ ನಡೆದಂತ ಒಂದು ಘಟನೆ ನೆನಪಾಯ್ತು. ಏನು ಅಂತಂತಂದ್ರೆ, ದುರ್ಯೋಧನ ಒಂದು ಸತಿ ರಾಜಭವನದಲ್ಲಿದ್ದಂತ ಸಂದರ್ಭದಲ್ಲಿ ಮೈತ್ರೇಯ ಅನ್ನುವಂತ ಒಬ್ಬ ಋಷಿ ಬರ್ತಾರೆ.
ಅವರಿಗೆ ದುರ್ಯೋಧನ ಅಗೌರವವನ್ನ ತೋರಿಸ್ತಾನೆ, ಗೌರವ ಕೊಡೋದಿಲ್ಲ. ಆಗ ಮೈತ್ರೇಯ ಋಷಿಗಳು ಏನ್ ಮಾಡ್ತಾರೆ ಅಂತಂತಂದ್ರೆ ಅವನಿಗೆ ಶಾಪವನ್ನ ಕೊಡ್ತಾರೆ. ಏನಂತಂದ್ರೆ, ಮುಂದೆ ನಡೆಯುವಂತ ಯುದ್ಧದಲ್ಲಿ ಭೀಮನ ಕಾರಣದಿಂದ ನಿಮಗೆ, ಭೀಮನ ಆ ಗದಾಘಾತದಿಂದ ನಿನಗೆ ಇನ್ನ ತೊಡೆ ಮುರಿಯಲ್ಪಡುತ್ತೆ. ಅವ್ನು ತೊಡೆ ತಡ್ತಾನೆ ದುರ್ಯೋಧನ. ತೊಡೆ ತಡೆದಂತ ಸಂದರ್ಭದಲ್ಲಿ ಈ ತೊಡೆ ಅಹಂಕಾರದಿಂದ ತಟ್ತಾ ಇದೆಯಲ್ಲ, ಈ ತೊಡೆ ನಿನ್ನ ತೊಡೆಯನ್ನು ಭೀಮಸೇನ ಮುರಿತಾನೆ ಅಂತ ತಂದ್ಬಿಟ್ಟು ಶಾಪ ಕೊಟ್ಟಿರ್ತಾನೆ ಮೈತ್ರೇಯರು ಅಂತ ಋಷಿ. ಮುನ್ನಂ ತನಗೆ ಮೈತ್ರೇಯರು ಕೊಟ್ಟ ಊರು ಭಂಗ ಶಾಪಮಂ, ಅಂದ್ರೆ ತೊಡೆ ಮುರಿಯಲ್ಪಡುತ್ತೆ ನಿನ್ನದು ಅನ್ನುವಂತ ಶಾಪವನ್ನ ಮತ್ತೆ ಮತ್ತೆ ನೆನೆತಾ ಸ್ಮರಿಸ್ತಾ ಮನದೊಳ್ ಕಟ್ಟು ಕಡೆದು ನೆನೆಸ್ಕೊಂಡು ಆ ಪಿಶಾಚಿ ಹೇಳಿರುವಂತ ಮಾತನ್ನ ಕೇಳಿ ಅತಿಯಾಗಿರುವಂತ ಸಿಟ್ಟು ಬಂದ್ರೂ ಕೂಡ ಅದನ್ನ ನಿಗ್ರಹಿಸ್ತಾನೆ, ತಡೀತಾನೆ. ತಡೆದು ಬಿಟ್ಟು ಯಾಕೆ ತಡಿತಾನೆ, ಯಾಕೆ ತಡೆಯೋದಕ್ಕೆ ಸಾಧ್ಯ ಆಯ್ತು ಅಂತಂದ್ರೆ, ಆ ಮಹಾಸತ್ವನಪ್ಪುದರಿಂದ, ಅತ್ಯಂತ ಶ್ರೇಷ್ಠನಾದಂತ ವ್ಯಕ್ತಿಯಾಗಿರುವ ಕಾರಣದಿಂದ. ಮಹಾಸತ್ವ ಅನ್ನುವಂತ ಪದ ಇದೆಯಲ್ಲ, ಈ ಪದವನ್ನ ಇಲ್ಲಿ ಎಲ್ಲರಿಗೂ ಬಳಸೋದಿಲ್ಲ. ಸಾಮಾನ್ಯವಾಗಿ ಧೀರರಾಗಿರ್ಬೇಕು, ಉದಾತ್ತನಾಗಿರ್ಬೇಕು ಅಂತ ವ್ಯಕ್ತಿಗಳಿಗೆ, ಅಂದ್ರೆ ನಾಯಕರಿಗೆ, ಕಾವ್ಯದ ನಾಯಕರಿಗೆ ಪದವನ್ನ ಬಳಸ್ತಾರೆ. ಆದ್ರೆ ದುರ್ಯೋಧನ ರನ್ನ ಏನ್ ಮಾಡ್ತಿದ್ದಾನೆ ಅಂತಂದ್ರೆ, ದುರ್ಯೋಧನಿಗೆ ಈ ಪದವನ್ನ ಬಳಸ್ತಾರೆ. ಯಾಕೆ ಅಂತಂದ್ರೆ, ದುರ್ಯೋಧನ ಸಾಯೋವರೆಗೂ ಕೂಡ ತನ್ನ ಛಲ ಮತ್ತೆ ಅಭಿಮಾನವನ್ನ ಬಿಡ್ಲಿಲ್ಲ. ಆ ಎರಡು ಗುಣಗಳು ರನ್ನನಿಗೆ ತುಂಬಾ ಇಷ್ಟ ಆಗಿದೆ. ಹಾಗಾಗಿ ಏನಂತಂದ್ರೆ, ಅವನು ಮಹಾಸತ್ವ. ಸೋಲುವ ಸಂದರ್ಭ ಬಂದ್ರೂ ಕೂಡ ಎದೆಗೊಂಡ್ಲಿಲ್ಲ. ಪ್ರಾಣ ಬೇಕಿದ್ರು ಕೂಡ ಕೊಡ್ತೀನಿ, ಆದ್ರೆ ಸೋಲನ್ನು ಒಪ್ಕೊಳ್ಳೋದಿಲ್ಲ ಅನ್ನುವಂತ, ಪ್ರಾಣ ಹೋಗುತ್ತೆ ಅಂತ ಗೊತ್ತಿದ್ರು ಕೂಡ ನಾನು ಬೇಕಿದ್ರೆ ಪ್ರಾಣ ಬಿಡ್ತೀನಿ, ಆದ್ರೆ ಸೋಲನ್ನು ಒಪ್ಕೊಳ್ಳೋದಿಲ್ಲ ಅನ್ನುವಂಥದ್ದನ್ನ ನಿರ್ಧರಿಸಿದಂಥವನು. ಹಾಗಾಗಿ ಅವನು ಮಹಾಸತ್ವ. ಮಹಾಸತ್ವನಪ್ಪುದರಿಂದ ಒಂದುವನ್ನೂ ಬಗೆಯದೆ, ಬೇರೇನೇನೂ ಕೂಡ ಯೋಚನೆ ಮಾಡಿದೆ, ಆ ಮರಳಿನ ಜೊತೆ ಜಗಳ ಆಡದೆ ಅಥವಾ ಅದರ ವಿರುದ್ಧ ಹೋಗಿದೆ, ಮನಸ್ಸಿನಲ್ಲೇ ಇದನ್ನೆಲ್ಲನೂ ಕೂಡ ನಿಯಂತ್ರಿಸಿ, ಕೋಪವನ್ನು ನಿಯಂತ್ರಿಸಿ, ಮರಳ ಮಾತಿನೊಳ್ ಪುರುಳೇನು, ಆ ಪಿಶಾಚಿಯ ಮಾತಿಗೆ ಏನು ಬೆಲೆ ಕೊಡೋದು? ಹುಲ್ಲು ಮರಳೋದು, ಕ್ಷುದ್ರವಾಗಿರುವಂತ ಒಂದು ಪಿಶಾಚಿ, ಅದಕ್ಕೇನು ಬೆಲೆ ಕೊಡಬೇಕು ಅಂತ ತಂದ್ಬಿಟ್ಟು ಅರಸಂ ಹೋಗೆ ಪೋಗೆ ರಾಜನಾಗಿರುವಂತಹ ದುರ್ಯೋಧನ ಮುಂದೆ ಮುಂದೆ ಹೋಗ್ತಾ ಇದ್ದಾನೆ. ಇದು ಇಷ್ಟು ಭಾಗ ಮೊದಲನೇ ಭಾಗದಲ್ಲಿ ಇಟ್ಟಿರುವಂಥದ್ದು. ಸೊ ಈಗ ನಾವು ಈ ಭಾಗದಲ್ಲಿ ನಾವು ತಿಳ್ಕೊಂಡಿರುವಂಥದ್ದು ಏನಂತಂದ್ರೆ, ಕವಿ ಪರಿಚಯ ಮಾಡ್ಕೊಂಡ್ವಿ, ನಂತರ ಕವಿಯ ಆಶ್ರಯದಾತರು 4 ಜನರ ಬಗ್ಗೆ ತಿಳ್ಕೊಂಡ್ವಿ, ಕವಿ ಕೃತಿಗಳು 3 ಸಿಕ್ಕಿರುವಂಥದ್ದು, ಮತ್ತೆ ಉಳಿದಿರುವಂಥದ್ದು ಸಿಗದೇ ಇರುವಂಥದ್ರ ಬಗ್ಗೆ ತಿಳ್ಕೊಂಡ್ವಿ. ಪದ್ಯದ ಆರಂಭದ ಭಾಗವನ್ನು ನಾವು, ಪದ್ಯದ ಆರಂಭ ಅಂತಂದ್ರೆ ಇಟ್ಟಿರುವಂತಹ ಭಾಗದ ಆರಂಭ ಭಾಗ, ಅದರ ಬಗ್ಗೆ ತಿಳ್ಕೊಂಡ್ವಿ. ಮತ್ತೆ ಆ ಭಾಗದಲ್ಲಿ ಬರುವಂತ ದುರ್ಯೋಧನ ಮತ್ತೆ ಸಂಜಯ ಮತ್ತೆ ಮರಳುಗಳ ಪ್ರಸಂಗ, ಇದನ್ನ ನಾವು ಈ ಭಾಗದಲ್ಲಿ ತಿಳ್ಕೊಂಡ್ವಿ. ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅನ್ನುವಂಥದ್ದನ್ನು ಮುಂದಿನ ಭಾಗದಲ್ಲಿ, ಮುಂದಿನ ಅವಧಿಯಲ್ಲಿ ಅದನ್ನು ಗಮನಿಸೋಣ. ಎಲ್ಲರಿಗೂ ನಮಸ್ತೆ.